ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಬನ್ನಿ ಒಂದೊಂದಾಗಿ ಕ್ವಶನ್ಸ್ ನೋಡ್ಕೊತ ಹೋಗೋಣಂತ. ಸೊ ಇದ್ರೊಳಗ 41ನೇ ಲೆಕ್ಕ ಏನ್ ಕೊಟ್ಟಿರ್ತಾರೆ ನೋಡ್ರಿ. ಕೊಟ್ಟಿರುವ ನಕ್ಷೆಯಲ್ಲಿ ಈ ರೀತಿಯಾಗಿ ನಕ್ಷೆಯನ್ನು ಕೊಟ್ಟಾರ. ಸೊ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಈ ಪಿ ಬಿಂದು ಎ ಬಿ ನ ಯಾವ ಒಂದು ಅನುಪಾತದೊಳಗೆ ವಿಭಾಗಿಸತಿ ಅಂತ ಇಲ್ಲಿ ಕೇಳಕತ್ತಾರ. ಸೊ ಬನ್ನಿ ನಾವು ಇದನ್ನ ನೋಡೋಣಂತ. ಸೊ ಇದು ನಾವು ಅನುಪಾತವನ್ನ ಕಂಡುಹಿಡಿಬೇಕು ಅಂದ್ರೆ ನಮಗ್ ಬೇಕಾಗಿದ್ದೇನಪ್ಪಾ ಅಂದ್ರೆ ಎದ್ದು ನಿರ್ದೇಶಾಂಕ, ಬಿದು ನಿರ್ದೇಶಾಂಕ ಹಾಗೂ ಪಿ ಬಿಂದುವಿಂದು ನಿರ್ದೇಶಾಂಕ ನಮಗ್ ಬೇಕಿಲ್ಲಿ. ಓಕೆನಾ? ಸೊ ಗೊತ್ತಾಗ್ರಿ, ನಮ್ಗೆ ಗೊತ್ತಾಗ್ತಾವ್ರಿ. ಈ ಚಿತ್ರ ನೋಡಿದ್ರೆ ಹೇಳ್ಬೋದು. ಸೊ ಏನ್ ನಿರ್ದೇಶಾಂಕ ಏನಾಗ್ತಾವ ಅಂತಂದ್ರ ಇದು ವಾಯ್ ಅಕ್ಷವನ್ನ ಕಟ್ ಮಾಡಕತ್ತೈತಿ. ಹಂಗಂದ್ರ ಎಕ್ಸ್ ನಿರ್ದೇಶಾಂಕ 0 ಆಗಿರ್ತೈತಿ. ಆ ನಂತರ ವಾಯ್ ಏನಾಗಿರ್ತೈತಿ ಅಂದ್ರೆ ಇದೆಷ್ಟದ ಅಷ್ಟಿರ್ತೈತಿ, ಅದು 6 ಆಗೈತಿ. ಓಕೆನಾ? ರೈಟ್. ಬಿ ನಿರ್ದೇಶಾಂಕವನ್ನ ಹೇಳಿ ಅಂತಂದ್ರೆ ಏನಾಗಿರ್ತೈತಿ, ಇದು ಎಕ್ಸ್ ಅಕ್ಷದ ಮೇಲೆ ಐತಿ. ಹಂಗಂದ್ರ ವಾಯ್ ನಿರ್ದೇಶಾಂಕ 0 ಆಗಿರ್ತೈತಿ. ಎಕ್ಸ್ ಏನಾಗೈತಿ ಅಂತಂದ್ರೆ ಇಲ್ಲಿ 3 ಆಗೈತಿ. ಹಂಗಂದ್ರೆ ಇದು 3 0 ಆಗಿರ್ತೈತ್ರಿ. ಓಕೆ, ರೈಟ್. ಸೊ ಈ ಪಿ ನಿರ್ದೇಶಾಂಕವನ್ನ ನೋಡಿದ್ವಿ ಅಂತಂದ್ರ ಈ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಕ್ಕ ಲಂಬವಾಗಿ ಎಳೆಯಿರಿ. ನಮಗ ಏನಂತಂದ್ರ ದಟ್ ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕ ಗೊತ್ತಾಗ್ತದೆ. ಇಲ್ಲಿನ ಎರಡನ್ನ ಚಲಿಸಾಕತೈತಿ, ಇಲ್ಲಿ 2 ಚಲಿಸಾಕತೈತಿ ಅಂತಂದ್ರೆ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ಯಾವ್ರಿ, 2 ಆಗಿದಾವ್. ಓಕೆ, ರೈಟ್. ಸರಿ, ಈಗ ಇದು ಎ ಲಿಂದ ಪಿ ತನಕ ಏನದಲ್ಲ ಇದು M1 ಆಗಿರ್ಲಿ, ಇದು ಪಿ ಇಂದ ಬಿ ತನಕ ಏನದಲ್ರಿ ಇದು M2 ಆಗಿರ್ಲಿ. ಸರಿನಾ? ಇದು M1 ಆಗಿರ್ಲಿ, ಇದು M2 ಆಗಿರ್ಲಿ. ಇವನ್ನ X1 Y1 ಆಗಿರ್ಲಿ. ಈ ಬಿಂದುಗಳು, ಈ ಒಂದು ನಿರ್ದೇಶಾಂಕಗಳು ಇದೇನಂತಂದ್ರ ಇದು X2 Y2 ಆಗಿರ್ಲಿ. ಓಕೆ, ರೈಟ್. ಸೊ ಈಗ ನಾವು ಇದ್ರದ್ದು ಈ ಬಿಂದುವಿಂದ ಏನಪ್ಪಾ ಅಂತಂದ್ರ ನಿರ್ದೇಶಾಂಕಗಳನ್ನ ಬರೀರಿ ಅಂತಂದ್ರ ನಾವೇನ್ ಬರ್ತಿದ್ವಿ, ಸೂತ್ರ ಏನದ ಅಂತಂದ್ರ ದಟ್ ಇಸ್ ಪಿ ಬಿಂದುವಿನ ನಿರ್ದೇಶಾಂಕ ಬರಿ ಅಂತಂದ್ರೆ ಏನ್ ಮಾಡ್ತೀವ್ರಿ, M2 X1 ಪ್ಲಸ್ M1 X2 ಡಿವೈಡೆಡ್ ಬೈ M1 ಪ್ಲಸ್ M2 X ನಿರ್ದೇಶಾಂಕ. Y ನಿರ್ದೇಶಾಂಕ ಏನ್ ಬರ್ತೈತ್ರಿ, M2 Y1 ಪ್ಲಸ್ M1 Y2 ಡಿವೈಡೆಡ್ ಬೈ M1 ಪ್ಲಸ್ M2 ಆಗಿರ್ತೈತಿ. ಓಕೆನಾ? ಸರಿ, ಇವೆರಡು ನಿರ್ದೇಶಾಂಕಗಳನ್ನ ನಾವು ಹೊಸದಾಗಿ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಅವ್ರು ಏನಪ್ಪಾ ಅಂದ್ರೆ 2 ಅಂತಂದೇ ಕೊಟ್ಟಾರ. ಸೊ ಈಗ ಇದನ್ನೇನ್ ಮಾಡ್ರಿ, M1 M2 ಬೆಲೆ ಬಿಟ್ಟು X1 Y1 X2 Y2 ಬೆಲೆಗಳನ್ನ ಇಲ್ಲಿ ತುಂಬಿಕೊಳ್ಳಂತ. ಸೊ ಹಂಗಂದ್ರ ಅದೇನಾಗತ್ತ ಅಂತಂದ್ರ P M2 X2 ಅಂದ್ರೆ ಎಷ್ಟೈತ್ರಿ ಗೊತ್ತಿಲ್ಲ. X1 ಅಂದ್ರೆ ಐತಿ 0 ಐತಿ. ಹಂಗಂದ್ರೆ ಇದೇನಾಗತ್ರಿ M2 ಗುಂಡ್ಲೆ 0 ಪ್ಲಸ್ M1 ಗುಂಡ್ಲೆ X2 X2 ಅಂದ್ರೆ ಎಷ್ಟೈತ್ರಿ 3 ಐತಿ. M1 ಗುಂಡ್ಲೆ 3 ಬಾಗ್ಲೆ M1 ಪ್ಲಸ್ M2 ಅದ್ರ ಬೆಲೆಗಳು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಾವೇನ್ ಬರೀಣ ಅಂತಂದ್ರೆ M1 ಪ್ಲಸ್ M2 ಅಂತಾನೆ ಬರ್ಕೊಳ್ಳೋಣ. ನಂತರ M2 Y1 ಗೊತ್ತೇನ್ರಿ, M2 ಗೊತ್ತಿಲ್ಲ, Y1 ಗೊತ್ತೈತಿ, ಅದೇನಂದ್ರೆ 6. ಸರಿನಾ? M2 ಗುಂಡ್ಲೆ 6 ಪ್ಲಸ್ M1 ಗುಂಡ್ಲೆ Y2 ಅಂದ್ರೆ ಏನೈತ್ರಿ 0 ಐತಿ. M1 ಗುಂಡ್ಲೆ 0 ಡಿವೈಡೆಡ್ ಬೈ M1 ಪ್ಲಸ್ M2. ಓಕೆ, ಸೊ ಈಗ ನಾವು ಇದು ಎರಡನ್ನೂ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಎರಡರೊಳಗೆ ಒಂದನ್ನ ನೀವು ತಗೊಂಡ್ರು ಸಹಿತ ನಡೀತದೆ. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ 2 ಕಡೆ M1 M2 ಇರೋದಕ್ಕೆ ನಾನು ಬರೀ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನಷ್ಟ ತಗೋತೀನಿ. ನಾನು ಏನ್ ತಗೋತೀನಲ್ಲ ಅದನ್ನ ಬಿಟ್ಟು ಉಳಿದನ್ನ ಇನ್ನೊಂದನ್ನ ನೀವು ಟ್ರೈ ಮಾಡ್ರಿ, ಅವಾಗ 2 ಉತ್ತರ ಸೇಮ್ ಬರ್ತಾವ. ಓಕೆ, ರೈಟ್. ಇದು ಎಕ್ಸ್ ನಿರ್ದೇಶಾಂಕ ಇದು ಏನಾಗೈತ್ರಿ, ಇಲ್ಲಿ ಏನಾಗೈತೆ ಅಂದ್ರೆ ಪಿ ಬಿಂದು 2 ಆಗೈತಿ. ಹಂಗಾಗಿ ಇದರಿಂದ ನಮ್ಗೆ ಏನ್ ಗೊತ್ತಾಗೈತ್ರಿ, M2 ಇಂಟು 0 ಪ್ಲಸ್ M1 ಇಂಟು 3. ಒಂದ್ ಕೆಲಸ ಮಾಡ್ತೇನ್ರಿ, ಇದನ್ನ ಗುಣಾಕಾರ ಮಾಡಿನೇ ಬರ್ಬಿಡ್ತೇನೆ. M2 ಇಂಟು 0 ಅಂದ್ರೆ ಏನ್ ಬರ್ತ್ರಿ 0 ಬರ್ತೈತಿ. ಪ್ಲಸ್ M1 ಇಂಟು 3 ಅಂದ್ರೆ 3M1 ಡಿವೈಡೆಡ್ ಬೈ M1 ಪ್ಲಸ್ M2 ಸ್ವಲ್ಪ ದೊಡ್ಡ ಬರೀ ನಂತರ M1 ಪ್ಲಸ್ M2 ಈಸ್ ಈಕ್ವಲ್ ಟು ಏನಂದ್ರೆ ಬೆಲೆ 2 ಐತಿ. 0 ಬಿಂದು ಪ್ಲಸ್ 3M1 ಅಂದ್ರೆ ಏನ್ ಬರ್ತ್ರಿ, 3M1 ಅಂದ್ರೆ ಏನ್ ಬರ್ತ 3M1 ಬರ್ತೈತಿ. ಇದು ಈ ಕಡೆ ಹೋಗ್ಲಿ, ಬಾಗ್ಲ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗತ್ರಿ ಇಂಟು ಆಗತ್ತ. 2 ಗುಂಡ್ಲೆ M1 ಪ್ಲಸ್ M2 ಆಗ್ಬೋದಾ? ರೈಟ್. ಸೊ 3M1 ಇವೆರಡನ್ನು ಗುಣಿಸೋಣ. 2 ಇಂಟು M1 ಅಂದ್ರೆ 2M1 ಪ್ಲಸ್ 2 ಇಂಟು M2 ಅಂದ್ರೆ 2M2. ನೆಕ್ಸ್ಟ್ ಕೆಲಸ ಏನ್ರಿ, M1 M2 ಎರಡು ಬೇರೆ ಬೇರೆ ಮಾಡೋಣ ಅಂತ. ಒಂದ್ ಕಡೆ M1 ಇರ್ಲಿ, ಇನ್ನೊಂದ್ ಕಡೆ M2 ಇರ್ಲಿ. ಈ M1 ಈ ಕಡೆ ಬೇಡ, ಈ ಕಡೆ ತೊಂಬರ್ರಿ. ಇದೇನಾಗುತ್ತಾ 3M1
ಮೈನಸ್ 2m1 ಈಸ್ ಈಕ್ವಲ್ ಟು 2m2 ಆಗ್ಬೋದಾ? ರೈಟ್. 3m1 ಮೈನಸ್ 2m1 ಅಂದ್ರೆ ಏನ್ ಬರ್ತ್ರಿ? 1m1 ದಟ್ ಇಸ್ m1 ಈಸ್ ಈಕ್ವಲ್ ಟು 2m2. m2 ಈ ಕಡೆ ಬರ್ಲಿ ಅಂದ್ರೆ ಇದೇನಾಗತ್ರಿ? m1 ಬಾಗ್ಲೆ m2 ಈಸ್ ಈಕ್ವಲ್ ಟು 2. ಛೇದದೊಳಗೆ ಏನು ಇಲ್ಲ ಅಂದ್ರೆ ಏನ್ ಬರಿಬಹುದ್ರಿ? 1 ಅಂತ ಬರಿತೀವಿ. ಓಕೆ, ಹಾಗಾದ್ರೆ m1 ಅನುಪಾತ m2 ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 2 ಅನುಪಾತ 1 ಆಗಿರ್ತೈತಿ. ಹಂಗಂದ್ರೆ ಇಲ್ಲಿ ಬಂದಿರುವಂತಹ ಪಿ ಬಿಂದು ಎ ಬಿ ರೇಖೆಯನ್ನ 2 ಅನುಪಾತ 1 ಅನುಪಾತದೊಳಗ ವಿಭಾಗಿಸ್ತೈತಿ ಅಂತ ಹೇಳ್ಬೋದು. ಓಕೆ, ಸ್ವಲ್ಪ ಏನಪ್ಪಾ ಅಂದ್ರೆ ಟ್ವಿಸ್ಟ್ ಮಾಡಿ ಕೇಳಿದ್ರ ಚೆನ್ನಾಗದ್ರಿ ಪ್ರಾಬ್ಲಮ್. ಓಕೆನಾ? ರೈಟ್. ನಂತರ 42ನೇ ಲೆಕ್ಕ. ಇದಕ್ಕ ಗ್ರಾಫ್ ಐತಿ, ಮೊದಲ ಗ್ರಾಫ್ ಹಾಕೊಂಡು ಆ ನಂತರ ಲೆಕ್ಕ ಓದ್ತೇನ್ರಿ. ಓಕೆ, ಸರಿ. ಗ್ರಾಫ್ ಹಾಕುನಂತ ಮೊದ್ಲು ಏನಪ್ಪಾ ಅಂದ್ರೆ ಎಕ್ಸ್ ಅಕ್ಷ ವಾಯ್ ಅಕ್ಷನ ನಾನಿಲ್ಲಿ ಹಾಕೋತೀನಿ. ಎ ಇದು ಬಿ, ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂದ್ರೆ ಗ್ರಾಫ್ ಕೊಟ್ರಿ. ಸೊ ದಟ್ ಪ್ರಶ್ನೆ ಏನ್ ಕೊಟ್ರ ಅಂತಂದ್ರೆ ನೋಡಿದ್ರೆ ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1 ಅನುಪಾತ 2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಈ ರೇಖೆಯನ್ನ ಅದು ಯಾವ ಒಂದು ಅನುಪಾತದೊಳಗೆ ಅದು ವಿಭಾಗಿಸ್ಬೇಕಂತ್ರಿ? 1 ಅನುಪಾತ 2 ಅನುಪಾತ ಒಳಗೆ ವಿಭಾಗಿಸ್ಬೇಕಂತ. ಆ ಒಂದು ಬಿಂದು ಯಾವ್ದಾಗಿರ್ತೈತಿ ಅದನ್ನ ಫೈಂಡ್ ಮಾಡ್ರಿ, ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಸರಿನಾ? ರೈಟ್. ಅದು ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಈ 2 ಬಿಂದುಗಳದ್ದು ಏನ್ ಬೇಕು ಅಂತಂತಂದ್ರ ನಮ್ಗ ನಿರ್ದೇಶಾಂಕಗಳು ಬೇಕು. ಓಕೆ, ಸರಿ. ಏನ್ ನಿರ್ದೇಶಾಂಕ ಏನಾಗತ್ರಿ? ಸೊ ಎಕ್ಸ್ ಏನೈತಿ ಅಂದ್ರೆ 2 ಅದ. ಇದನ್ನ ನಾವಿಲ್ಲಿ ಮೊದಲು ಇದನ್ನ ಲಂಬ ರೇಖೆಗಳನ್ನ ಇಲ್ಲಿ ಹೇಳ್ಕೊಳ್ಳೋಣಂತ. ಓಕೆ, ಸೊ ಎಕ್ಸ್ ಎಲ್ಲಿ ಇದೆ? ಎಕ್ಸ್ ಎಲ್ಲಿ ಇದ್ರ ಚಲಿಸಾಕತೈತಿ ಅಂದ್ರೆ 2ರೊಳಗೆ ಚಲಿಸಾಕತೈತಿ. 2 ವಾಯ್ ನ 5 ಬಿಂದು ಒಳಗೆ ಚಲಿಸಾಕತೈತಿ ಅಂದ್ರೆ ಇದು 2, 5 ಆಗಿರ್ತೈತಿ. ಓಕೆ, ರೈಟ್. ಸೊ ಬಿ ಏನಾಗಿರ್ತದ್ರಿ? ಸೊ ಬಿಗೂ ಏನಪ್ಪಾ ಅಂತಂದ್ರ ದಟ್ ಲಂಬ ರೇಖೆಗಳನ್ನ ಹಿಡಿಯೋಣಂತ. ಸೊ ಇದೇನಪ್ಪಾ ಅಂದ್ರೆ 5, 2 ಬಿಂದು ಒಳಗ ಚಲಿಸಾಕತೈತಿ. ಎಕ್ಸ್ ನಿರ್ದೇಶಾಂಕ 5 ಐತಿ, ವಾಯ್ ನಿರ್ದೇಶಾಂಕ ಏನೈತ್ರಿ? 2 ಐತಿ. ಸರಿನಾ? ರೈಟ್. ಇದು 2, 5 ಐತಿ, ಇದು 5, 2 ಐತಿ. ಅದು 1 ಅನುಪಾತ 2. ಸೊ ನಾನು ಏನ್ ಮಾಡ್ತೀನಿ ಅಂತಂತಂದ್ರ ಏನ್ ಮಾಡೋಣ? ಸೊ ಒಂದು ಅಂದಾಜು ಇಲ್ಲಿ ಬಿಂದುವನ್ನ ತಗೊಳ್ಳೋಣ. ಇದು 1 ಆಗಿರ್ಲಿ, ಇದು 2 ಆಗಿರ್ಲಿ, ಅಂದಾಜು ತಗೊಳ್ಳೋಣ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಲೆಕ್ಕ ಹೆಂಗ್ ಮಾಡ್ಬೇಕಂತ ಹೇಳಿ, ಅದ್ರ ಸಲುವಾಗಿ. ಓಕೆ, ಸೊ ಇದರ ಈ ಬಿಂದು ಏನಾಗಿರ್ಲಿ ಅಂದ್ರೆ ಪಿ ಆಗಿರ್ಲಿ, ಇದರ ನಿರ್ದೇಶಾಂಕಗಳನ್ನ ಬರೀರಿ ಅಂತಂದ್ರೆ ನಮ್ಗೆ ಗೊತ್ತೈತಿ. ಆಗಲ್ಲ ನಾವು ಬರ್ದಂಗ ಬರಿತೀವಿ. ಇದು m1 m2 ಆಗಿರ್ಲಿ, ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಇದು m1 ಇದು m1 ಇದು m2 ಆಗಿರ್ಲಿ, x1 y1 x2 y2 ಆಗಿರ್ಲಿ. ಸರಿನಾ? ರೈಟ್. ಸೊ ನಿರ್ದೇಶಾಂಕಗಳಂದ್ರೆ ಏನ್ ಬರಿತೀವಿ ಇಲ್ಲಿ? m2 x1 ಪ್ಲಸ್ m1 x2 ಡಿವೈಡೆಡ್ ಬೈ m1 ಪ್ಲಸ್ m2. ಸರಿನಾ? y ನಿರ್ದೇಶಾಂಕ ಅಂದ್ರೆ ಏನ್ ಬರ್ತೈತ್ರಿ? m2 y1 ಪ್ಲಸ್ m1 y2 ಡಿವೈಡೆಡ್ ಬೈ m1 ಪ್ಲಸ್ m2. ಇದು ನಮ್ಮ y ನಿರ್ದೇಶಾಂಕ. ಸರಿ, ಇಲ್ಲಿ ಎಲ್ಲ ಬೆಲೆಗಳನ್ನ ತುಂಬಿಕೊಳ್ಳೋಣಂತ್ರಿ. m2 ಏನದರಿ? 2 ಅದ. 2 ಇಂಟು 2 ಗುಂಡ್ಲೆ 2 ಪ್ಲಸ್ m1 x2. m1 ಅಂದ್ರೆ 1 ಐತ್ರಿ, x2 ಅಂತಂದ್ರೆ ಏನೈತ್ರಿ? 5 ಐತಿ. 1 ಗುಂಡ್ಲೆ 5 ಡಿವೈಡೆಡ್ ಬೈ m1 ಪ್ಲಸ್ m2. 1 ಪ್ಲಸ್ 2. ಸರಿನಾ? ಕೋಮ m2 y1 ಅಂದ್ರೆ ಎಷ್ಟೈತ್ರಿ? 5 ಐತಿ. ಅಂದ್ರ 2 ಗುಂಡ್ಲೆ 5 ಪ್ಲಸ್ m1 y2. 1 ಗುಂಡ್ಲೆ 2. 1 ಗುಂಡ್ಲೆ y2 ಅಂದ್ರೆ ಎಷ್ಟೈತ್ರಿ? 2 ಐತಿ. ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 1 ಪ್ಲಸ್ 2. ಸರಿನಾ? ರೈಟ್. ಸೊ ನಂತರ ಇವನ್ನ ಇಲ್ಲಿ ಗುಣಿಸೋಣಂತ್ರಿ. 2 2 4 ಪ್ಲಸ್ 1 5 ಬಾಗ್ಲಿ 1 2 3. 5 2 7 ಪ್ಲಸ್ 2 1 3 ಬಾಗ್ಲೆ 2. ಸರಿನಾ? ರೈಟ್. ಸೊ ಪಿ ಬಿಂದು ಅಂತಂದ್ರೆ ಏನ್ ಬರ್ತ್ರಿ ಇಲ್ಲಿ? 4 5 9 ಬಾಗ್ಲೆ 3. 4 5 9 ಬಾಗ್ಲೆ 3. ಇಲ್ಲಿ ಏನೋ ಮಿಸ್ ಆಗೈತೆ ನೋಡ್ರಿ. ಇಲ್ಲಿ ಮಿಸ್ ಆಗೈತೆ ನೋಡ್ರಿ. ಏನ್ ಮಿಸ್ ಆಗೈತೆ ಇಲ್ಲಿ ಮಿಸ್ ಆಗೈತೆ. ಇಲ್ಲಿ ಏನಾಗೈತ್ರಿ? 2 5 10 1 2 2 ಮಿಸ್ಟೇಕ್ ಆಗೈತಿ. ಸ್ವಲ್ಪ ಹುಷಾರಾಗಿ ಬರ್ಕೊಡ್ರಿ. ಗುಣಿಸ್ಬೇಕಾಗಿತ್ತು, ಕೂಡಿಸಿದ್ವಿ ನಾವಿಲ್ಲಿ. ಓಕೆನಾ? 5 2 10 1 2 10 ಪ್ಲಸ್ 2 ಅಂದ್ರೆ ಏನ್ ಬರ್ತ್ರಿ? 12 ಬರ್ತೈತಿ. 12 ಬಾಗ್ಲೆ 3 ಆಗಿರ್ತೈತಿ. ಓಕೆ, ರೈಟ್. ಸೊ 3 1 3 3 9 3 1 3 3 4 12. ಓಕೆ, ಸೊ ಆ ಬಿಂದು ಏನಾಗಿರ್ತೈತಿ ಅಂತಂದ್ರ 3 4 ಆಗಿರ್ತೈತಿ. ನಾ ಅಂದಾಜ್ ಮೇಲೆ ಈ ಬಿಂದು ಬರ್ಬೋದು ಅಂತ ಹೇಳಿ ತಗೊಂಡಿದ್ದೆ. ಸೊ ನಮಗ್ ಬಂದಿರುವಂತಹ ಬಿಂದು ಅದು ಕರೆಕ್ಟ್ ಆಗಿನೇ ಇದೆ.
ಓಕೆ, ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವು ಅಂತಂದ್ರೆ 3, 4 ಆಗಿರ್ತಾವ. ಓಕೆನಾ, ರೈಟ್. ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 43ನೇ ಲೆಕ್ಕ ಏನದ ನೋಡ್ರಿ. A 1 5, B 2 4 ಮತ್ತು C 9 -3 ಈ ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ ಅಂತ ಕೇಳಾಕತ್ತಾರೆ. ಓಕೆನಾ, ರೈಟ್. ಸೊ ಇದನ್ನ ಸಾಧಿಸಬೇಕು ಅಂದ್ರೆ ಮೊದಲಿಗೆ ಏನಪ್ಪಾ ಅಂದ್ರೆ ಆ ಬಿಂದುಗಳನ್ನ ಮೊದಲು ಬರ್ಕೊಳ್ಳಂತ್ರಿ. ಸೊ ಏನೇನದಾವ್ರಿ ಆ ಬಿಂದುಗಳು? A 1 5, 43ನೇ ಲೆಕ್ಕ A 1 5. ಒಂದ್ ಕೆಲಸ ಮಾಡ್ತೇನ್ರಿ, ನಾನು ಇದು ಸರಳ ರೇಖಾಗತ ಅಂದ್ರೆ ಅರ್ಥೇನ್ರಿ? ಸರಳ ರೇಖಾಗತ ಅಂತಂದ್ರೆ ಅವು 3 ಬಿಂದುಗಳು ಒಂದೇ ರೇಖೆ ಮೇಲೆ ಅದಾವು ಅಂತ ನಾವ್ ಇಲ್ಲಿ ತೋರಿಸ್ಬೇಕಾಗೈತಿ. ಓಕೆ, ಸೊ ಇದು ಎ ಆಗಿರ್ಲಿ, ಇಲ್ಲಿ ನಡುವೆ ಬರುವಂತಹ ಬಿಂದು ಬಿ ಆಗಿರ್ಲಿ, ಇದು ಏನಂತಂದ್ರ ಸಿ ಆಗಿರ್ಲಿ. ಇದು 1ನೇ ಬಿಂದು ಏನದರಿ 1 5, 2ನೇ ಬಿಂದು 2 4, 3ನೇ ಬಿಂದು 9 -3 ಅದಾವು. ಓಕೆನಾ, ಸೊ ಇವು ಸರಳ ರೇಖಾಗತವಾಗಿರ್ಬೇಕು ಅಂತಂದ್ರೆ ಏನ್ರಿ, ದಟ್ ನಾವು ಎ ಬಿ ಕಂಡಿಡಿಯೋಣ, ಬಿ ಸಿ ಕಂಡಿಡಿಯೋಣ, ಆ ನಂತರ ಎ ಸಿ ಕಂಡಿಡಿಯೋಣ್ರಿ. ನಮಗ ಏನಾಗ್ಬೇಕು ಅಂತಂದ್ರ ಎ ಬಿ ಪ್ಲಸ್ ಬಿ ಸಿ ಮಾಡಿದ್ರೆ ಎ ಸಿ ಬರ್ತಿರ್ಬೇಕು. ಹಂಗಿದ್ರ ಇವು ಸರಳ ರೇಖಾಗತವಾಗಿವೆ ಅಂತ ಹೇಳಕ್ ಬರ್ತೈತಿ. ಇಲ್ಲ ಅಂತಂದ್ರೆ ಇವು ಸರಳ ರೇಖಾಗತ ಆಗಿಲ್ಲ ಅಂತ ಹೇಳಕ್ ಬರ್ತೈತಿ. ಓಕೆನಾ, ಸರಿ. ಹಾಗಾದ್ರೆ ನಾವಿಲ್ಲಿ ಮೊದಲಕ್ಕ ದೂರ ಸೂತ್ರದ ಸಹಾಯದಿಂದ ನಾವೇನ್ ಮಾಡೋಣ ಅಂತಂದ್ರೆ ಇವುಗಳ ಒಂದು ಅಂತರವನ್ನ ಕಂಡುಹಿಡಿಯೋಣಂತ್ರಿ. ಓಕೆ, ಸೊ ದೂರ ಸೂತ್ರ ಏನದ್ರಿ? ದಟ್ ಈಸ್ x2 - x1 whole square plus y2 - y1 whole square. ಸೊ ಇವೆರಡರ ನಡುವೆ ಈ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡೋಣ್ರಿ? ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಓಕೆ, ಹಾಗಾದ್ರೆ AB is equal to x2 - x1. x2 ಅಂದ್ರೆ 2 ಅದರಿ, x1 ಅಂದ್ರೆ 1 ಅದ, 2 - 1 whole square plus y2 - y1 ಅಂದ್ರೆ ಇದೇನದ್ರಿ 4 - 5 whole square. ಇದು ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 2 - 1 ಅಂದ್ರೆ ಏನ್ ಬರ್ತ್ರಿ? 1 ಬರ್ತ, 1ರ ವರ್ಗ ಪ್ಲಸ್ 4 - 5 ಅಂದ್ರೆ ಏನ್ ಬರ್ತ್ರಿ? -1 ಬರ್ತೈತಿ, -1ರ ವರ್ಗ. ಓಕೆ, 1ರ ವರ್ಗ ಏನ್ ಬರ್ತ್ರಿ? 1 ಬರ್ತೈತಿ, -1ರ ವರ್ಗನು ಏನ್ ಬರ್ತೈತಿ ಅಂತಂದ್ರ 1 ಬರ್ತೈತಿ. ಸೊ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತೀನಿ ಏನಂತಂದ್ರ ಒಂದು ಋಣಾತ್ಮಕ ಸಂಖ್ಯೆ ಐತಿ, ಒಂದು ನೆಗೆಟಿವ್ ನಂಬರ್ ಐತಿ ಅಂದ್ರ ಅದ್ರ ವರ್ಗ ಯಾವಾಗ್ಲೂ ಏನಾಗಿರ್ತೈತ್ರಿ? ಧನಾತ್ಮಕನ ಆಗಿರ್ತೈತಿ. 1 + 1 ಅಂದ್ರೆ 2, 2ರ ವರ್ಗ ಮೂಲ ಮಾನಗಳು. ಇದು ಏನಂತಂದ್ರ ಎ ಬಿ ಯ ಅಂತರ. ಓಕೆ, ನಂತರ ಬಿ ಸಿ ಇಸ್ ಈಕ್ವಲ್ ಟು, ಸೊ ನಾವು ಇದನ್ನ ಇನ್ನೊಂದ್ಸರಿ ಸೂತ್ರ ಬರೆಯುವಂತ ಅವಶ್ಯಕತೆ ಇಲ್ರಿ. ನಾ ಡೈರೆಕ್ಟ್ ಆಗಿ ಇದನ್ನ x1 y1 ಅಂತ ತಗೋತೀನಿ, ಇದನ್ನ x2 y2 ಅಂತ ತಗೋತೀನಿ. ಇನ್ನೊಂದ್ಸರಿ ಸೂತ್ರ ಬರೆದ್ರು ತಪ್ಪಿಲ್ಲ. ಓಕೆ, ಸೊ ಬರ್ಕೊಂಡೆ ಬಿಡೋಣ, ಸಮಸ್ಯೆ ಇಲ್ಲ. x2 - x1 whole square plus y2 - y1 whole square. ಸರಿನಾ? ರೈಟ್. x2 - x1 9 - 2 whole square ಪ್ಲಸ್ y2 ಅಂದ್ರೆ ಎಷ್ಟೈತ್ರಿ? -3 ಐತಿ, -3 ಇಲ್ಲಿ ಮೈನಸ್ ಐತಿ. y1 ಅಂದ್ರೆ ಎಷ್ಟೈತ್ರಿ? 4 ಐತಿ ಹೋಲ್ ಸ್ಕ್ವೇರ್. ಇದ್ರದ್ದು ಏನಪ್ಪಾ ಅಂತಂದ್ರೆ ವರ್ಗಮೂಲ. 9 ಒಳಗೆ 2 ಅಂದ್ರೆ 7, 7ರ ವರ್ಗ ಪ್ಲಸ್ -3 - 7 ಅಂದ್ರೆ ಮೈನಸ್ ಹಾಕಂದ್ರೆ ಏನ್ ಬರ್ತ್ರಿ? 7 ಬರ್ತೈತಿ, ಅದು ಅದರ ವರ್ಗ. ಒಂದ್ ನಿಮಿಷ, ಈ ತರ ಬರ್ಕೊಳ್ಳೋದು ಬೇಡ. -7ರ ವರ್ಗ, 7ರ ವರ್ಗ ಅಂದ್ರೆ ಎಷ್ಟು ಬರ್ತ್ರಿ? 49 ಬರ್ತೈತಿ. ಪ್ಲಸ್ -7ರ ವರ್ಗ ಅಂದ್ರೆ ಏನ್ರಿ? ಪ್ಲಸ್ 49 ಬರ್ತೈತಿ. 49ಕ್ಕೂ ಪ್ಲಸ್ 49 ಅಂದ್ರೆ ಏನಾಗ್ತ್ರಿ? 98 ಆಕೈತಿ. 98ರ ವರ್ಗ ಮೂಲ. ನಮ್ಗೆ ಈ ರೀತಿ ಇರೋದು ಬೇಡ. ಈ 98ರ ನಾವೇನ್ ಮಾಡ್ಬೋದ್ರಿ? ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರಿಬಹುದು. ಹೆಂಗ್ ಬರಿತೀವಿ ಅಂತಂದ್ರೆ 49 ಪ್ಲಸ್ 49 ಮಾಡಿದಕ್ಕ 98 ಬಂದಿದ್ದ. ಹಾಗಾದ್ರೆ ನಾ ಇದನ್ನ ಏನ್ ಮಾಡ್ತೀನಿ ಅಂದ್ರೆ 49 ಗುಂಡ್ಲೆ 2 ಅಂತ ಬರೀತೀರಿ. ಓಕೆ, ಸರಿ. 49ರ ವರ್ಗಮೂಲ ಅಂದ್ರೆ ಏನಾಗತ್ತೆ? 7 ಆಗತ್ರಿ. ಹಂಗಂದ್ರೆ ಇದೇನಾಗತ್ರಿ? 7√2 ಮಾನಗಳು. ಇದು ಏನಪ್ಪಾ ಅಂತಂದ್ರೆ ಈ ಬಿ ಸಿ ನಡುವಿನ ದೂರ ಆಗೈತಿ. ಸರಿ, ಹಾಗಾದ್ರೆ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎ ಸಿ ದೂರವನ್ನ ಕಂಡುಹಿಡಿತೀನಿ. ಓಕೆ, ರೈಟ್. ಎ ಸಿ ದೂರ ಕಂಡುಹಿಡಿಬೇಕಂತಂದ್ರೆ ಏನ್ ಮಾಡ್ತೀರಿ? ಸೂತ್ರ ಬರ್ಕೊಳ್ಳೋಣ, ಅದರೊಳಗೆ ಬೆಲೆಗಳನ್ನ ತುಂಬೋಣಂತ್ರಿ. ಏನ್ರಿ ಸೂತ್ರ? x2 - x1 whole square plus y2 - y1 ರ ವರ್ಗ. ಸರಿ, x2 - x1 ಎಲ್ಲೆಲ್ಲದಾವ ಇವು? ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಾಗಾದ್ರೆ 9 - 1 ರ ವರ್ಗ ಪ್ಲಸ್ y2 - y1. y2 ಅಂದ್ರೆ ಎಷ್ಟೈತ್ರಿ?
3 ಐತಿ ಮೈನಸ್ y1 ಅಂದ್ರೆ ಎಷ್ಟೈತ್ರಿ 5 ಐತಿ -3 -5ರ ವರ್ಗ ಸರಿನಾ 9 - 1 ಅಂದ್ರೆ 8 8ರ ವರ್ಗ ಪ್ಲಸ್ -3 -5 ಅಂದ್ರೆ ಎಷ್ಟ್ರಿ -8 ಬರ್ತೈತಿ ಸರಿನಾ ಎರಡು ಮೈನಸ್ ಇದ್ರೆ ಕೂಡಿಸಿ ಹಿಂದ್ಗಡೆ ಮೈನಸ್ ಚಿಹ್ನೆ ಹಾಕ್ತೇವಿ -8ರ ವರ್ಗ 8ರ ವರ್ಗ 64 ಪ್ಲಸ್ -8ರ ವರ್ಗ 64 ಪ್ಲಸ್ 64 ಬರ್ತೈತಿ ನಮ್ಗೆ ಲಕ್ಷ್ಯ ಇರಲಿ ಸರಿನಾ ಇದನ್ನ 64 ಕೂಡ್ಸೋಣ ಇಲ್ಲಾಂದ್ರೆ ನಾವು ಕೆಲಸ ಮಾಡ್ತೇನ್ರಿ ಇದನ್ನ 64 ಗುಂಡ್ಲೆ 2 ಅಂತ ಬರೀಲ್ರಿ ಎರಡು ಒಂದೇ 64 + 64 ಅಂದ್ರು ಒಂದೇ 64 ಗುಂಡ್ಲೆ 2 ಅಂದ್ರು ಒಂದೇ ಹಿಂಗ್ಯಾಕ ಅಂತಂದ್ರೆ ಈ 64ನ್ನ ಹೊರಗಡೆ ತಗೊಂಡ್ರೆ ಏನಾಗತ್ರಿ 8√2 ಮಾನಗಳು ಆಗಿರ್ತೈತಿ ಓಕೆ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರ ಏನೈತಿ ಅಂತಂದ್ರ AB + BC ಇಸ್ ಈಕ್ವಲ್ ಟು AC ಆಗತ್ತಾ ಅಂತ ನಾವು ಚೆಕ್ ಮಾಡ್ಬೇಕು ಓಕೆ ಒಂದ್ ಕೆಲಸ ಮಾಡ್ತೇನ್ರಿ ಇದನ್ನ ಇಷ್ಟ ಬರ್ಕೋತೀನಿ AB + BC ಇಸ್ ಈಕ್ವಲ್ ಟು AB ಅಂದ್ರೆ ಎಷ್ಟೈತ್ರಿ √2 ಐತಿ ಪ್ಲಸ್ BC ಅಂದ್ರೆ ಎಷ್ಟೈತ್ರಿ 7√2 ಐತಿ ಓಕೆ √2 + 7√2 ಅಂದ್ರೆ ಎಷ್ಟಾಗತ್ರಿ 8√2 ಆಗ್ತತಿ ಓಕೆ ಸೊ ದೇರ್ ಫೋರ್ ಇಲ್ಲಿ ಏನಾಗತ್ತೆ ಅಂದ್ರೆ AB + BC ಸೇರಿಸಿದ್ರೆ ಎಷ್ಟು ಬರಾಗತ್ತಿ ಅದು AC ಗೆ ಸಮ ಐತಿ ಹಂಗಂದ್ರೆ ಇದಕ್ಕ ಇದು ಪ್ಲಸ್ ಇದನ್ನ ಮಾಡಿದಾಗ ಇದು ಬರಾಕತೈತಿ ಅಂತಂದ್ರೆ ಇವು ಮೂರು ಬಿಂದುಗಳು ಏನಾಗಿರ್ತಾವು ಅಂತಂದ್ರ ಸರಳ ರೇಖಾಗತವಾಗಿರ್ತಾವು ಓಕೆ ಸೊ ಇಲ್ಲಿ AB + BC ಈಸ್ ಈಕ್ವಲ್ ಟು AC ಆಗಿದೆ ಆದುದರಿಂದ ABC ಬಿಂದುಗಳು ಸರಳ ರೇಖಾಗತವಾಗಿವೆ ಸರಿನಾ ರೈಟ್ ಸೊ ನಮ್ಗೆ ಎಕ್ಸಾಮ್ ಒಳಗೆ ಈ ರೀತಿಯಾದಂತ ಲೆಕ್ಕಗಳನ್ನ ಬಂದು ಅಂತಂದ್ರೆ ನಾವು ದಟ್ ಏನ್ರಿ ಇವೆರಡರ ನಡುವಿನ ಅಂತರವನ್ನ ನಾವು ದೂರವನ್ನ ಕಂಡುಹಿಡ್ಕೊಂಡು ಆನಂತರ ಒಟ್ಟು ದೂರವನ್ನ ಕಂಡುಹಿಡ್ಕೊಳ್ಬೇಕು ಅದಕ್ಕೆ ಅದು ಸಮ ಆಗಿದ್ವು ಅಂತಂದ್ರ ಅವೆರಡರ ಮೊತ್ತ ಈ ಪೂರ್ತಿ ಇದಕ್ಕೆ ಸಮ ಆಗಿತ್ತು ಅಂತಂದ್ರ ಆ ಮೂರು ಬಿಂದುಗಳು ಏನಾಗಿರ್ತಾವ ಅಂತಂದ್ರ ಸರಳ ರೇಖಾಗತವಾಗಿರ್ತಾವ ಓಕೆ ರೈಟ್ ನಂತರ 44ನೇ ಲೆಕ್ಕ ಸೊ ಈ 44ನೇ ಲೆಕ್ಕ ಏನಪ್ಪಾ ಅಂದ್ರೆ ಸೇಮ್ ಅದರಿ ನೀವು ಇದನ್ನ ಟ್ರೈ ಮಾಡ್ರಿ ಓಕೆ ಸೊ ನಾನು ನಿಮ್ಗೆ ಇದನ್ನ 44ನೇ ಲೆಕ್ಕ ನಿಮ್ಗೆ ಬಿಟ್ಟಿರ್ತೀನಿ ನಾನು 45ನೇ ಲೆಕ್ಕವನ್ನ ನೋಡಿರ್ತೀನಿ ಓಕೆ ಸೊ 45ನೇ ಲೆಕ್ಕ ಏನದ ನೋಡ್ರಿ 5 - 2 6 4 ಮತ್ತು 7 - 2 ಈ ಬಿಂದುಗಳು ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳಾಗಿವೆ ಎಂದು ದೂರ ಸೂತ್ರದ ಸಹಾಯದಿಂದ ಪರೀಕ್ಷಿಸಿ ಯಾವ ಒಂದು ತ್ರಿಭುಜವನ್ನ ಯಾವ ತ್ರಿಭುಜ ಆಗಿರ್ತೈತಿ ಅಂತಂದ ಹೇಳಿ ಪರೀಕ್ಷಿಸಿ ಅಂದ್ರೆ ಅವರು ಸಮದ್ವಿಬಾಹು ತ್ರಿಭುಜ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ಏನಾಗಿರ್ತೈತ್ರಿ ಎರಡು ಬಾಹುಗಳ ಸಮ ಆಗಿರ್ತಾವು ಒಂದು ಬಾಹು ಬೇರೆ ಆಗಿರ್ತೈತಿ ಸೊ ನಾವಿಲ್ಲಿ ಮೂರು ಬಾಹುಗಳನ್ನ ಕಂಡಿಡಿದ್ವಿ ಅಂತಂದ್ರ ಅದೇನಾಗಿರ್ಬೇಕು ಅಂದ್ರೆ ನಮಗೆ ಎರಡು ಬಾಹುಗಳ ಸಮ ಬರಬೇಕು ಒಂದು ಭಿನ್ನವಾಗಿರ್ಬೇಕು ಹಂಗಂದ್ರೆ ನಾವೇನ್ ಹೇಳ್ಬೋದ್ರಿ ಆ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೋದು ಓಕೆ ರೈಟ್ ಸೊ ಅವ್ರ ಏನ್ ಪ್ರೂವ್ ಮಾಡಂದಾರಲ್ರಿ ಅವ್ರ ಏನ್ ಸಾಧಿಸಂದಾರಲ್ಲ ನಾವು ಅದೇ ರೀತಿಯಾಗಿನೇ ಏನಂತಂದ್ರ ಒಂದು ತ್ರಿಭುಜವನ್ನ ರಚಿಸಿಕೊಳ್ಳಂತ ಓಕೆ ಇಲ್ಲಿ ಎ ಬಿಂದು ಏನಾಗೈತ್ರಿ 5 - 2 ಐತಿ 5 - 2 ಎರಡನೇ ಬಿಂದು ಏನೈತ್ರಿ 6 4 ಐತಿ ಮೂರನೇ ಬಿಂದು ಏನೈತಿ ಅಂತಂದ್ರ 7 - 2 ಐತಿ ಆಗ್ಬೋದಾ ರೈಟ್ ಸರಿ ಈಗ ನಾವೇನ ಇದು ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಹೇಳ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ ಮೂರು ಬಾಹುಗಳದ್ದು ನಮ್ಗೆ ಅಳತೆ ಗೊತ್ತಾಗಬೇಕು ಸೊ ಹಾಗಾಗಿ ನಾ ಮೊದ್ಲಕ್ಕೆ ಇಲ್ಲಿ AB ಯ ಅಳತೆಯನ್ನ ಕಂಡುಹಿಡಿತೀನಿ ಯಾವುದರ ಸಹಾಯದಿಂದ ದೂರ ಸೂತ್ರದ ಸಹಾಯದಿಂದ x2 - x1² ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರ ಬರೆಯಾಕ ಬ್ಯಾಸರ ಮಾಡ್ಕೊಳಕ್ ಹೋಗ್ಬಿಡ್ರಿ ಬರ್ದು ಪ್ರಾಕ್ಟೀಸ್ ಮಾಡ್ರಿ ನಮಗ್ ಸೂತ್ರ ಗೊತ್ತಿದ್ವು ಅಂತಂದ್ರ ಕಡಿಮೆ ಅಂತಂದ್ರು ಒಂದು 20 ರಿಂದ 30 ಮಾರ್ಕ್ಸ್ ನಮ್ ಪಾಕೆಟ್ ಒಳಗಿದ್ದಂಗೆ ಓಕೆ ರೈಟ್ x2 - x1 ಇದು x1 y1 ಆಗಿರ್ಲಿ ಇದು x2 y2 ಆಗಿರ್ಲಿ ಹಂಗಂದ್ರೆ ಇದೇನಾಗತ್ರಿ 6 - 5² ಪ್ಲಸ್ y2 - y1 ಅಂದ್ರೆ 4 ಮೈನಸ್ ಇಲ್ಲೊಂದು ಮೈನಸ್ ಐತ್ರಿ ಲಕ್ಷ್ಯ ಇರ್ಲಿ 5 - 2 5 ಹೌದಾ -2 ಹೋಲ್ ಸ್ಕ್ವೇರ್ ಎರಡನೇ ಮೈನಸ್ ಅನ್ನ ಬ್ರಾಕೆಟ್ ಒಳಗೆ ಬರ್ರಿ ಒಂದ್ ವೇಳೆ ಡೈರೆಕ್ಟ್ ಆಗಿ -2 ಅಂತ ಬರ್ಕೊಂಡು ಅಂದ್ರೆ ನಮ್ ಲೆಕ್ಕ ತಪ್ಪಾಗ್ತದೆ 6 ಒಳಗೆ 5 ಹೋದ್ರೆ 1 1ರ ವರ್ಗ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ 4 + 4ರ ವರ್ಗ ಸರಿನಾ ರೈಟ್
ಕರೆಕ್ಟ್ ಬರ್ದಿದ್ದು. ಸೊ ಅವಸರ ಮಾಡಿದ್ವಿ ಅಂದ್ರೆ ಹಿಂಗಾಗ್ತದೆ ಏನ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 2ರ ವರ್ಗ. ಓಕೆ, 1ರ ವರ್ಗ 1, 4 ಪ್ಲಸ್ 2 6, 6ರ ವರ್ಗ. ಸರಿ, 1 ಪ್ಲಸ್ 6ರ ವರ್ಗ 36, 1 ಪ್ಲಸ್ 36 ಅಂದ್ರೆ 37, 37ರ ವರ್ಗ ಮೂಲ ಮಾನಗಳು. ಓಕೆ, ಎ ಬಿ ಸಿಕ್ತು. ನಂತರ ಎ ಸಿ. ಓಕೆ, ಸೊ ಎ ಸಿ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರನ ಬರ್ಕೋತೀನಿ ಏನ್ರಿ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಎ ಸಿ ಇಸ್ ಈಕ್ವಲ್ ಟು ಏನ್ರಿ, ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಓಕೆ, ರೈಟ್. 7 ಮೈನಸ್ 5, 7 ಮೈನಸ್ 5, 5ರ ವರ್ಗ x1 x2 ಮೈನಸ್ x1, 7 ಮೈನಸ್ 5 ಪ್ಲಸ್ y2 ಮೈನಸ್ y1. y2 ಅಂದ್ರೆ ಏನೈತ್ರಿ, ಮೈನಸ್ 2 ಐತಿ, ಮೈನಸ್ 2 ಇಲ್ಲಿ ಮೈನಸ್ ಐತಿ, y1 ಅಂದ್ರೆ ಏನೈತ್ರಿ, ಮೈನಸ್ 2 ಐತಿ. ಓಕೆ, ಇದರ ವರ್ಗ. ಸರಿನಾ? ರೈಟ್. ಎ ಸಿ ಇಸ್ ಈಕ್ವಲ್ ಟು 7ರೊಳಗೆ 5 ಹೋದ್ರೆ 2, 2ರ ವರ್ಗ ಪ್ಲಸ್ ಇದೇನಾಗುತ್ತೆ ನೋಡ್ರಿ, ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇದರ ವರ್ಗ, ಇದರ ವರ್ಗಮೂಲ. 2ರ ವರ್ಗ 4 ಪ್ಲಸ್ ಮೈನಸ್ 2 ಪ್ಲಸ್ 2 ಅಂದ್ರೆ ಏನಾಗ್ತರಿ, 0 ಆಗುತ್ತೆ, 0 ವರ್ಗ. ಓಕೆ, 4 ಪ್ಲಸ್ 0 ಅಂದ್ರೆ 0 ವರ್ಗ ಅಂದ್ರೆ 0 ಬರ್ತೈತಿ, 4 ಪ್ಲಸ್ 0 ಅಂದ್ರೆ ಏನಾಗುತ್ತೆ, 4 ಆಗಿರ್ತೈತಿ. ಓಕೆ, ಸೊ ದಟ್ ಎ ಸಿ ಈಕ್ವಲ್ ಟು ಏನಾಗುತ್ತೆ, 4ರ ವರ್ಗಮೂಲ 2 ಬರ್ತೈತಿ, 2 ಮಾನಗಳು ಆಗಿರ್ತೈತಿ. ಓಕೆ, ಎ ಸಿ ಯ ಬೆಲೆ ಬಂತು, ಇಲ್ಲಿ ಎ ಬಿ ಯ ಬೆಲೆ ಬಂದೈತಿ. ಓಕೆ, ಸರಿ. ಇದಕ್ಕಿದು ಸಮ ಐತೇನ್ರಿ, ಸಮ ಇಲ್ಲ ರೀ, ಬೇರೆ ಬೇರೆ ಐತಿ. ನೋಡೋಣಂತ ಬಿ ಸಿ ನಾವು ಏನಪ್ಪಾ ಅಂತಂದ್ರ ಅಳತೆ ನೋಡೋಣಂತ. ಅಲ್ಲಿ ನಮಗ ಅದು 2ಕ್ಕಾದ್ರೂ ಸಮ ಆಗಿರ್ಬೇಕು, ಇಲ್ಲ ಅಂದ್ರೆ √37ಕ್ಕಾದ್ರೂ ಸಮ ಆಗಿರ್ಬೇಕು. ಓಕೆ, ರೈಟ್. ನಂತರ ಬಿ ಸಿ ಇಸ್ ಈಕ್ವಲ್ ಟು ವರ್ಗಮೂಲ. ಇದರ ವರ್ಗಮೂಲ ರೀ x2 ಮೈನಸ್ x1 ವರ್ಗ ಪ್ಲಸ್ y2 ಮೈನಸ್ y1 ವರ್ಗದ ವರ್ಗಮೂಲ. ಸರಿ, ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x2 ಮೈನಸ್ x1. ಯಾವುದು ಇದು, x1 y1 ಆಗಿರಲಿ, ಇದು x2 y2 ಆಗಿರಲಿ. 7 ಮೈನಸ್ 6ರ ವರ್ಗ, 7 ಮೈನಸ್ 6ರ ವರ್ಗ ಪ್ಲಸ್ y2 ಮೈನಸ್ y1. y2 ಅಂದ್ರೆ ಮೈನಸ್ 2, ಮೈನಸ್ 2 ಮೈನಸ್ ಇಲ್ಲಿ ಯಾವ ಚಿಹ್ನೆ ಇಲ್ಲ, ಡೈರೆಕ್ಟ್ ಆಗಿ ನಾವು ಮೈನಸ್ 4 ಬರ್ಬೋಣಂತ್ರಿ, ಮೈನಸ್ 4ರ ವರ್ಗ. ಓಕೆ, ರೈಟ್. 7ರೊಳಗ ಹೋದ್ರೆ 1 ಬರ್ತೈತಿ. ಓಕೆ, 1ರ ವರ್ಗ ಪ್ಲಸ್ ಮೈನಸ್ 4 ಮೈನಸ್ 6 ಅಂದ್ರೆ ಏನ್ ಬರ್ತ್ರಿ, ಮೈನಸ್ 2 ಮೈನಸ್ 4 ಅಂದ್ರೆ ಮೈನಸ್ 6ರ ವರ್ಗ. 1ರ ವರ್ಗ 1 ಮೈನಸ್ 6ರ ವರ್ಗ ಪ್ಲಸ್ 36. 1 ಪ್ಲಸ್ 36 ಅಂದ್ರೆ ಏನಾಗತ್ರಿ, √37 ಮಾನಗಳು. ಏನಿದು, ಇದು ಏನಪ್ಪಾ ಅಂತಂತಂದ್ರೆ ಬಿ ಸಿ ಐತಿ. ಓಕೆ, ನಾವೀಗ 3 ಬಾಹುಗಳನ್ನ ಕಂಡಿದ್ವಿ. ಆಕ್ಚುಲಿ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಈ ಬಾಹು ಸಮ ಐತಿ ಅಂತ ಅನ್ಕೊಂಡಿದ್ವಿ. ಈಗ ನಮ್ಗೆ ಗೊತ್ತಾಗತೈತಿ ಏನಪ್ಪಾ ಅಂತಂದ್ರೆ ಇದು √37 ಐತಿ, ಇದು √37 ಐತಿ. ಆ ನಂತರ ಎ ಸಿ ಎಷ್ಟೈತಿ ಅಂತಂದ್ರೆ √4 ಐತಿ. ಇದು ಸಮ ಐತಿ. ಹಾಗಾದ್ರೆ ಇದು ಏನಾಗಿರ್ತೈತಿ ಅಂದ್ರ ಸಮದ್ವಿಬಾಹು ತ್ರಿಭುಜ ಆಗಿರ್ತೈತಿ. ಇಷ್ಟಕ್ಕೆ ಬಿಡಂಗಿಲ್ರಿ, ನಾ ಹೇಳ್ಬೇಕದನ್ನ ಏನ್ರಿ, ಎ ಬಿ ಈಕ್ವಲ್ ಟು ಬಿ ಸಿ. ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ. ಆದುದರಿಂದ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ, ಒಂದು ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ಸರಿನಾ? ಇದನ್ನ ಪೌಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 46ನೇ ಲೆಕ್ಕ. ಈ ಲೆಕ್ಕನ ಏನ್ ಮಾಡ್ಯಾರ ಅಂತಂದ್ರೆ 3 ಬಿಂದುಗಳನ್ನ ಕೊಟ್ಟು, ಸೊ ಈ 3 ಬಿಂದುಗಳು ಸಮದ್ವಿಬಾಹು ತ್ರಿಭುಜವನ್ನ ಉಂಟು ಮಾಡ್ತೈತಿ ಅಂತ ಸಾಹಸ ಕೇಳ್ರಿ. ಸೊ ಸೇಮ್ ಐತಿ. ಸೊ ಇದನ್ನ ನೀವು ಪ್ರಯತ್ನ ಮಾಡ್ರಿ. ಓಕೆ, ನಂತರ 47ನೇ ಲೆಕ್ಕ ಏನು ನೋಡ್ರಿ, ಎ x0 ಮತ್ತು ಬಿ 0y ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು 4, 3 ಆಗಿದೆ. ಹಾಗಾದರೆ ಎ ಬಿ ಯ ಉದ್ದವನ್ನು ಕಂಡುಹಿಡಿಯಿರಿ. ಎ ಬಿ ಉದ್ದ ಕಂಡುಹಿಡಿಬೇಕಂದ್ರೆ ನಮಗ ಇದು ಏನಂತಂದ್ರ ದಟ್ ನಿರ್ದೇಶಾಂಕಗಳು, ಎಲ್ಲಾ ನಿರ್ದೇಶಾಂಕಗಳು ಗೊತ್ತಿರ್ಬೇಕ್ರಿ. ಇಲ್ಲಿ x ಮತ್ತೆ y ಬೆಲೆಗಳು ಗೊತ್ತಿಲ್ಲ. ಮೊದ್ಲೇ ಅದನ್ನ ಕಂಡುಹಿಡ್ಕೊಂಡು ಆ ನಂತರ ಉದ್ದವನ್ನ ಕಂಡುಹಿಡಿಯೋಣಂತ್ರಿ. ಸರಿ, ಅವ್ರೇನ್ ಕೊಟ್ಟಿದಾರ ಅದನ್ನ ಮೊದ್ಲಕ್ಕೆ ನೀಟಾಗಿ ಬರ್ಕೊಂಡ್ಬಿಡೋಣ. ಸರಿನಾ? ರೈಟ್. ಒಂದೇ ಬಿಂದು ಏನೈತ್ರಿ, x1, ಇದು x0 ಐತಿ. ಓಕೆ, ಒಂದು ಬದಿ ಏನೈತಿ ಅಂತಂದ್ರ
ಎಕ್ಸ್ 0 ಐತಿ, ಇನ್ನೊಂದು ಏನೈತಿ ಅಂತಂದ್ರ 0 y ಐತಿ. ನಂತರ ಏನೈತಿ ಅಂದ್ರ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು, ಇದರ ಮಧ್ಯ ಬಿಂದು ಸಿ ಆಗಿರ್ಲಿ, ಇದೇನಪ್ಪಾ ಅಂದ್ರೆ 4 3 ಐತಿ. ಓಕೆ, ಹಾಗಾದ್ರೆ ಎ ಬಿ ಯ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಓಕೆ ಸರಿ, ಇದು ಮಧ್ಯ ಬಿಂದು ಐತಂದ್ರ ನಾವೇನ್ ಹೇಳ್ಬೋದ್ರಿ, ಸಿ ಬಿ ರೇಖಾ ಇದ್ರದ್ದು ಏನಂತಂದ್ರೆ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ, x1 ಪ್ಲಸ್ x2 ಬಾಗ್ಲೆ 2, ಆನಂತರ y1 ಪ್ಲಸ್ y2 ಬಾಗ್ಲೆ 2 ಆಗಿರ್ತಾವ. ಓಕೆ ಸರಿ, ಆಲ್ರೆಡಿ ಗೊತ್ತದಲ್ರಿ, ಮತ್ತೆ ಯಾಕೆ ಕಂಡುಹಿಡಿಯಾಕತ್ತೀವಿ, ಅದನ್ನ ಕಂಡುಹಿಡಿಯಾಕತ್ತಿಲ್ರಿ, ಈ ಎಕ್ಸ್ ಮತ್ತು y ಬೆಲೆಗಳನ್ನ ನಾವಿಲ್ಲಿ ಕಂಡುಹಿಡಿಯಾಕತ್ತೀವಿ. ಹೆಂಗಂತಂದ್ರೆ x1 ಪ್ಲಸ್ x1 ಪ್ಲಸ್ x2, ಇದು x ಅದ, ಇಲ್ಲಿ 0 ಅದ, ಹಾಗಾದ್ರೆ ಇದೇನಾಗತ್ರಿ x ಪ್ಲಸ್ 0 ಬಾಗ್ಲೆ 2, ಇದೇನಾಗತ್ರಿ 0 ಪ್ಲಸ್ y ಬಾಗ್ಲೆ 2 ಆಗಿರ್ತೈತಿ. y ನಿರ್ದೇಶಾಂಕ y1 ಏನೈತ್ರಿ 0 ಐತಿ, ಪ್ಲಸ್ y2 ಅಂದ್ರೆ ಏನೈತಿ y ಐತಿ ಬಾಗ್ಲೆ 2. ಸೊ ಈ ಬಿಂದುಗಳು ಏನಾಗಿದಾವು ಅಂತಂತಂದ್ರ 4 3 ಆಗ್ಯಾವು. ಓಕೆ, x ನಿರ್ದೇಶಾಂಕ ಸಪರೇಟ್ ತಗೋರಿ, y ನಿರ್ದೇಶಾಂಕ ಸಪರೇಟ್ ತಗೊಳ್ರಿ, ಹಂಗಂದ್ರೆ ಇದೇನಾಗತ್ರಿ x ಪ್ಲಸ್ 0 ಬಾಗ್ಲೆ 2 ಈಸ್ ಈಕ್ವಲ್ ಟು 4, ಆನಂತರ 0 ಪ್ಲಸ್ y ಬಾಗ್ಲೆ 2 ಈಸ್ ಈಕ್ವಲ್ ಟು ಏನಂದ್ರೆ ಇದು 3 ಅದ. ಎರಡು ಬಲಗಡೆ ಹೋಗ್ಲಿ, ಇದೇನಾಗತ್ರಿ ಇಂಟು ಆಗತ್ರಿ, x ಪ್ಲಸ್ 0 ಅಂದ್ರೆ x, ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಗುಂಡ್ಲೆ 2 ಆಗುತ್ತೆ, ಅಂದ್ರೆ x ಬೆಲೆ ಏನಾಯ್ತ್ರಿ 8 ಆಯ್ತು. ಸರಿನಾ? ಅದೇ ರೀತಿಯಾಗಿ ಇದು ಎರಡು ಬಲಗಡೆ ಹೋಗ್ಲಿ, 0 ಪ್ಲಸ್ y ಅಂದ್ರೆ y ಬರ್ತೈತಿ ಬಾಗ್ಲೆ 2 ಇಲ್ಲಿ ಬರ್ಕೊಳ್ಳೋದು ಬೇಡ, ಇದನ್ನ ಬಲಗಡೆ ಕಳಿಸ್ಬಿಡೋಣ, ಏನಾಗತ್ರಿ ಇದು 3 ಗುಂಡ್ಲೆ 2 ಅಂದ್ರೆ y ಇಸ್ ಈಕ್ವಲ್ ಟು 3 2 6. ಓಕೆ ಸರಿ, ಹಂಗಂದ್ರೆ ಇದೇನಾಗತ್ತಂದ್ರೆ ಇದು 8 0 ಆಗ್ತತಿ, ಇದೇನಾಗತ್ತಪ್ಪ ಅಂತಂತಂದ್ರೆ 0 6 ಆಗಿರ್ತತಿ. ಓಕೆನಾ? ರೈಟ್, ಈ ಎ ಬಿ ನಡುವಿನ ಅಂತರವನ್ನ ಕಂಡಿ ಅಂತಂದ್ರಿ, ಎ ಬಿ ನಡುವಿನ ಅಂತರವನ್ನ ನಾನು ಇಲ್ಲಿ ಬರ್ಕೋತೇನೆ ನೋಡ್ರಿ. ಓಕೆ, ಸೊ ಇವೆರಡರ ನಡುವಿನ ಅಂತರ ಅಥವಾ ದೂರವನ್ನ ಕಂಡಿಬೇಕಂದ್ರೆ ದೂರ ಸೂತ್ರ ಬರ್ಕೋತೀವಿ, ಅದೇನಂತಂದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗಿರ್ತತಿ. ಓಕೆ ರೈಟ್, x1 y1 x2 y2, x2 ಅಂದ್ರೆ ಎಷ್ಟು ಐತ್ರಿ 0 ಐತಿ, 0 ಮೈನಸ್ x1 ಅಂದ್ರೆ ಎಷ್ಟು ಐತ್ರಿ 8 ಐತಿ, 0 ಮೈನಸ್ ಅವಸರ ಬೇಡ 0 ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 6 ಮೈನಸ್ 0 ಹೋಲ್ ಸ್ಕ್ವೇರ್, 6 ಮೈನಸ್ 0 ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ. 0 ಮೈನಸ್ 8 ಅಂದ್ರೆ ಎಷ್ಟು ಬರ್ತ್ರಿ ಮೈನಸ್ 8 ರ ವರ್ಗ, ಪ್ಲಸ್ 6 ಮೈನಸ್ 0 ಅಂತಂದ್ರೆ ಏನ್ ಬರ್ತ್ರಿ 6 ಬರ್ತೈತಿ, 6 ರ ವರ್ಗ. ಕರೆಕ್ಟ್ ರೀ? ಮೈನಸ್ 8 ಮೈನಸ್ 8 ರ ವರ್ಗ ಅಂದ್ರೆ ಎಷ್ಟು ಬರ್ತೈತಿ 64 ಬರ್ತೈತಿ, 6 ರ ವರ್ಗ ಅಂದ್ರೆ ಏನ್ ಬರ್ತೈತಿ 36 ಬರ್ತೈತಿ. ಓಕೆ, 64 ಪ್ಲಸ್ 36 ಅಂದ್ರೆ ಏನ್ ಬರ್ತೈತಿ 100 ಬರ್ತೈತಿ, 100 ರ ವರ್ಗಮೂಲ ಎಷ್ಟು ಬರ್ತೈತಿ ಅಂದ್ರ 10 ಬರ್ತೈತಿ. ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ಅಂತರ ಅಥವಾ ದೂರ ಎಷ್ಟಾಗಿರ್ತೈತಿ ಅಂತಂದ್ರ 10 ಮಾನಗಳು ಆಗಿರ್ತೈತಿ. ಓಕೆ ರೈಟ್, ನಂತರ 48ನೆಯ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, 4 ಮೈನಸ್ 1 ಮತ್ತು 2 ಮೈನಸ್ 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ತ್ರೈಭಾಜಕ ಅಂತಂದ್ರೆ ಏನ್ರಿ, 3 ಸಮನಾಗಿ ಭಾಗಗಳನ್ನಾಗಿ ಮಾಡೋದಕ್ಕೆ ಏನಂತ ಕರೀತಾರ ಅಂತಂದ್ರ ತ್ರೈಭಾಜಕ ಅಂತ ಕರೀತಾರೆ. ಸರಿನಾ? ರೈಟ್, ಸೊ ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರ ಆ ರೇಖೆಯನ್ನ ಹೇಳ್ಕೊತೀನಿ, ಆ ಬಿಂದುಗಳನ್ನ ಗುರುತಿಸ್ಕೋತೇನ್ರಿ. 48ನೇ ಪ್ರಶ್ನೆ, ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ. ಇದೇನ್ ತ್ರೈಭಾಜಕ ಅಂತಂದ್ರೆ ಏನ್ರಿ 3 ಭಾಗಗಳಾಗ್ಬೇಕಲ್ಲ, 1 2 3. ಓಕೆ ಸರಿ, ಹಾಗಂದ್ರೆ ನಮ್ಗೆ ಇಲ್ಲಿ ಇದು ಏನಂತಂದ್ರೆ ನಡುವೆ 2 ಬಿಂದುಗಳು ಬರ್ತಾವ. ಓಕೆ, ಇದು ಸಿ ಆಗಿರ್ಲಿ, ಇದು ಡಿ ಆಗಿರ್ಲಿ. ಓಕೆ, ಇದು 3 ಸಮಾಗಿರ್ಬೇಕು ಭಾಗಗಳು, ಹಾಗಾದ್ರೆ ಇದು ಒಂದು ಆಗಿರ್ತೈತೆ. ಓಕೆನಾ? ರೈಟ್, ಸೊ ಎ ನಿರ್ದೇಶಾಂಕಗಳು ಏನಾಗ್ಯಾವು ಅಂತಂದ್ರೆ 4 ಮೈನಸ್ 1 ಆಗೈತಿ, ಆ ನಂತರ ಬಿ ನಿರ್ದೇಶಾಂಕ ಏನಾಗ್ಯಾವು ಅಂತಂದ್ರ ಮೈನಸ್ 2 ಮೈನಸ್ 3 ಆಗೈತಿ. ಸರಿ ರೀ? ಓಕೆ, ಈಗ ನಾನು ಇದನ್ನ ಏನ್ ಮಾಡ್ತೇನೆ ಅಂತಂದ್ರ ಈ ರೀತಿಯಾಗಿ ನಮಗೆ ಕಂಡುಹಿಡಿಯುವಂತ ಸೂತ್ರ ಗೊತ್ತದಂದ್ರೆ ಎರಡು ಬಿಂದುಗಳನ್ನ ಕಂಡುಹಿಡಿಯುವಂತದ್ದು ಇದು ನಮಗೆ ಗೊತ್ತಿಲ್ರಿ. ನಮಗೆ ಏನ್ ಗೊತ್ತೈತಿ ಅಂದ್ರೆ ಒಂದು ಬಿಂದುವನ್ನ ಕಂಡುಹಿಡ್ಲಿಕ್ಕೆ ಬರ್ತೈತಿ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಭಾಗವನ್ನ ತಗೋತೀನಿ, ಇದು 1 ಐತಿ, ಆ ನಂತರ ಇದು ಪೂರ್ತಿ ಭಾಗವನ್ನ ತಗೋತೀನಿ. 1 ಪ್ಲಸ್ 1 ಅಂದ್ರೆ ಏನಾಗತ್ರಿ 2 ಆಗತ್ತೆ. ಹಾಗಾದ್ರೆ ಎ ಸಿ ಇದು ಇದರ ಈ ಅನುಪಾತವನ್ನ ಎ ಸಿ ಮತ್ತು ಬಿ ಸಿ ಅನುಪಾತ ನೋಡಿದೀವಿ ಅಂತಂದ್ರ 1:2 ಐತಿ. ಹೌದಾ? ಸರಿ, ಹಾಗಾದ್ರೆ ನಾನು ಈ ಮೊದಲಕ್ಕ ಸಿ ಬಿಂದುವನ್ನ ಕಂಡುಹಿಡ್ಕೊತೀನಿ, ಅದಾದ ನಂತರ ಡಿ ಬಿಂದುವನ್ನ ಕಂಡುಹಿಡ್ಕೊಳಕ ನಮಗ ಬರ್ತೈತ್ರಿ. ಓಕೆ ಸರಿ, ಇದರ ನಿರ್ದೇಶಾಂಕಗಳನ್ನ ಬರೀ ಅಂದ್ರೆ ನಾವ್ ಹೆಂಗ್ ಬರಿತೀವ್ರಿ,
m2 x1 ಸಿ ಏನ್ ಬರ್ತೀರಿ ಇದು m2 x1 ಪ್ಲಸ್ m1 x2 ಡಿವೈಡೆಡ್ ಬೈ m1 ಪ್ಲಸ್ m2 ಇದು x ನಿರ್ದೇಶಾಂಕ. y ನಿರ್ದೇಶಾಂಕ ಏನ್ರಿ m2 y1 ಪ್ಲಸ್ m1 y2 ಡಿವೈಡೆಡ್ ಬೈ m1 ಪ್ಲಸ್ m2 ಸರಿ. ಓಕೆ ಸರಿ. m2 ಅಂದ್ರೆ ಏನೈತ್ರಿ 2 ಅದ, x1 ಅಂದ್ರೆ ಏನೈತ್ರಿ 4 ಐತಿ. 2 ಗುಂಡ್ಲೆ 4 ಪ್ಲಸ್ m1 x2 1 ಗುಂಡ್ಲೆ -2 1 ಗುಂಡ್ಲೆ -2 ಬಾಗ್ಲೆ 1 ಗುಂಡ್ಲೆ -2 ಬಾಗ್ಲೆ m1 ಪ್ಲಸ್ m2 ಅಂದ್ರೆ 1 ಪ್ಲಸ್ 2 ಸರಿ ರೈಟ್. ನಂತರ m2 y1 ಇಲ್ಲಿ ಏನೈತ್ರಿ 2 ಗುಂಡ್ಲೆ y1 ಅಂದ್ರೆ ಏನೈತ್ರಿ -1 ಐತಿ ಪ್ಲಸ್ m1 ಗುಂಡ್ಲೆ y2 1 ಗುಂಡ್ಲೆ y2 ಅಂದ್ರೆ ಎಷ್ಟೈತ್ರಿ -3 ಐತಿ. ಇಲ್ಲಿ ಬರೆಯುವಾಗ ಸ್ವಲ್ಪ ಹುಷಾರಾಗಿ ಬರೀರಿ. x1 y1 x2 y2 ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ್ರಿ. ಅದನ್ನ ಬರೆಯಕ್ ಹೋಗಿ ಇದನ್ನ ಬರೆಯಕ್ ಹೋಗಿ ಅದನ್ನ ಬರೆದ್ವಿ ಅಂತಂದ್ರ ನಮ್ ಲೆಕ್ಕ ಪೂರ್ತಿ ಹಾಳಾಗ್ತೈತಿ. ಅದ್ರ ಜೊತೆಗೆ ಚಿಹ್ನೆಗಳ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಇರಲಿ. ನಂತರ m1 ಪ್ಲಸ್ m2 ಅಂದ್ರೆ ಏನಾಗ್ತದೆ ಇದು 1 ಪ್ಲಸ್ 2 ಆಗ್ತತಿ. ಸರಿನಾ ರೈಟ್. 4 2 8 1 ಗುಂಡ್ಲೆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರ್ತತಿ. 1 2 2 ಬಾಗ್ಲೆ 1 ಪ್ಲಸ್ 2 ಅಂದ್ರೆ 3 2 1 2 ಹಿಂದ್ಗಡೆ ಮೈನಸ್ ಬರ್ತತಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತತಿ. ಇಲ್ಲೂ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್. 3 1 3 ಬಾಗ್ಲೆ 2 1 3 ಸರಿನಾ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ ನೋಡ್ರಿ. m2 y1 m1 y2 ಏನ್ ತಪ್ಪಿಲ್ಲ ರೀ, ಕರೆಕ್ಟ್ ಐತೆ. ಸರಿ 8 ಒಳಗೆ 2 ಹೋದ್ರೆ ಏನ್ ಬರ್ತ್ರಿ 6 ಬರ್ತತಿ. ಓಕೆ 6 ಬಾಗ್ಲೆ 3 -2 -3 ಅಂದ್ರೆ ಏನ್ ಬರ್ತ್ರಿ -5 ಬಾಗ್ಲೆ 3 ಓಕೆನಾ. 3 1 3 3 2 6 ಹಂಗಂದ್ರೆ ಈ ಬಿಂದು ಸಿ ಬಿಂದು ಏನಾಗಿರ್ತತಿ ಅಂದ್ರ 2 -5 ಬಾಗ್ಲೆ 3 ಆಗಿರ್ತದೆ. ಓಕೆ ಸರಿ ಸಿ ಬಿಂದು ಸಿಕ್ಕು. ನೆಕ್ಸ್ಟ್ ಡಿ ಬಿಂದುಗೆ ಏನ್ ಮಾಡಂದ್ರಿ ಈಗ ಇದನ್ನ 2 ಅಂತ ತಗೊಳ್ಳೋಣ, ಇದನ್ನ 1 ಅಂತ ತಗೊಳ್ಳೋಣ. ಹಂಗಂದ್ರೆ ಇದು 2 ಅನುಪಾತ 1 ಆಗ್ತತಿ. ಹಂಗ ಮಾಡಿದ್ರು ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೇನ್ರಿ ಈ ಬಿ ಸಿ ಬಿಂದುಗೆ ಇದೇನಾಗತ್ರಿ ಮಧ್ಯ ಬಿಂದು ಆಗತ್ತೆ. ಇದು 1 1 ಐತಲ್ಲ. ಸೊ ಹಾಗಾಗಿ ನಾನೇನಪ್ಪಾ ಅಂತಂದ್ರೆ ಮಧ್ಯ ಬಿಂದು ಸೂತ್ರದಿಂದ ನಾನು ಈ ಡಿ ಬೆಲೆಯನ್ನ ಕಂಡು ಹಿಡ್ಕೋತೀನಿ. ಈಸಿಯಾಗಿ ಉತ್ತರ ಬಂದಿರ್ತತಿ. ಓಕೆ ಸಿ ಬೆಲೆಯನ್ನ ನಾನು ಇಲ್ಲಿ ತುಂಬ್ಕೋತೀನಿ 2 -5 ಬಾಗ್ಲೆ 3. ಮಧ್ಯ ಬಿಂದು ಸೂತ್ರ ಏನೈತ್ರಿ, ಮಧ್ಯ ಬಿಂದು ಸೂತ್ರ ಡಿ ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ x1 ಪ್ಲಸ್ x2 ಬಾಗ್ಲೆ 2 y1 ಪ್ಲಸ್ y2 ಬಾಗ್ಲೆ 2 ಸರಿನಾ ರೈಟ್. ಸೊ ಈಗ ಇಲ್ಲಿ ಈ ಬೆಲೆಗಳನ್ನ ತುಂಬಿದೀವಿ ಅಂತಂದ್ರೆ ನಮಗೆ ಉತ್ತರ ಸಿಗ್ತೈತಿ. ಇಲ್ಲಿ x1 y1 x2 y2 ಎಲ್ಲದವ್ರಿ ಎಲ್ಲದಾವ ಅಂತಂದ್ರೆ ಇಲ್ಲಿ ನೋಡ್ರಿ. ಓಕೆ ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಿಂಗ್ಯಾಕೆ ತೊಗೊಳಕತ್ತೀವಿ, ಯಾಕಂದ್ರೆ ಡಿ ಅನ್ನ ನಾವು ಮಧ್ಯ ಬಿಂದು ಅನ್ಕೊಳಕತ್ತೀವಿ ಅದಕ್ಕೆ. ಸರಿನಾ ಇಲ್ಲಿ ಏನಾಗುತ್ತೆ ಇದು x1 ಪ್ಲಸ್ x2 ಅಂದ್ರೆ ಏನಾಗುತ್ತೆ, ಇಲ್ಲಿ x1 ಅಂದ್ರೆ 2 ಐತಿ, ಇಲ್ಲಿ -2 ಐತಿ. 2 ಪ್ಲಸ್ ಇಲ್ಲಿ ಏನಾದ್ರೆ ಇಲ್ಲಿ -2 ಐತಿ. ಓಕೆ ಬಾಗ್ಲೆ 2 y1 ಪ್ಲಸ್ y2 y1 ಅಂದ್ರೆ ಎಷ್ಟೈತ್ರಿ -5 ಬಾಗ್ಲೆ 3 ಐತಿ. -5 ಬಾಗ್ಲೆ 3 ಪ್ಲಸ್ y2 ಅಂದ್ರೆ ಎಷ್ಟೈತ್ರಿ -3 -3 ಓಕೆ ಬಾಗ್ಲೆ 2 ಕರೆಕ್ಟಾ. ಸರಿ ಈಗ ಮುಂದುವರಿರಿ. ಏನಾಗುತ್ತೆ ಇದು 2 ಪ್ಲಸ್ ಇಂಟು ಮೈನಸ್ ಅಂದ್ರೆ -2 ಬಾಗ್ಲೆ 2 ಇದೇನಾಗುತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ ಈ ಒಂದ್ ಇರ್ತೈತಿ. ಹಾಗಾದ್ರೆ ನಾನು ಇಲ್ಲಿ ಮೇಲ್ಗಡೆನ ಮಾಡ್ಕೊಂಡ್ಬಿಡ್ತೀನಿ. -5 ಬಾಗ್ಲೆ 3 ಪ್ಲಸ್ ಇಂಟು ಮೈನಸ್ ಆಗ್ತತಿ. -3 ಬಾಗ್ಲೆ 1 ಬಾಗ್ಲೆ 2. ಓಕೆ ಸೊ 2 -2 ಅಂದ್ರೆ ಏನ್ ಬರ್ತ್ರಿ 0 ಬಾಗ್ಲೆ 2. ಇಲ್ಲಿ 2 ಲಸ ತೆಗೆದ್ರೆ ಅಂದ್ರೆ ಏನ್ ಬರ್ತ್ರಿ 3 ಬರ್ತತಿ. ಓಕೆ ಸರಿನಾ 3 1 1 3 1 ಇಂಟು -5 ಬರ್ತತಿ. 3 3 9 -9 ಹಿಂದ್ಗಡೆ ಮೈನಸ್ ಇದ್ರ ಚಿಹ್ನೆ. ಓಕೆ ಇಲ್ಲಿ ಬಾಗ್ಲೆ 2 ಬರೆಯೋದನ್ನ ಬಿಟ್ಟಿದ್ದೀವಿ. ಓಕೆ ಡಿ 0 ಬಾಗ್ಲೆ 2 ಅಂದ್ರೆ ಏನ್ ಬರ್ತ್ರಿ 0 ಬರ್ತತಿ. ನಂತರ -5 -9 ಅಂತಂದ್ರೆ -14 ಬಾಗ್ಲೆ 3. ಇದು ಉಲ್ಟಾ ಆಯ್ತು ಅಂತಂದ್ರೆ ಏನಾಗುತ್ತೆ ಇದು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತತಿ. ಇದು ಉಲ್ಟಾ ಆಯ್ತು ಅಂದ್ರೆ 1 ಬಾಗ್ಲೆ 2 ಆಗ್ತದೆ. ಹೌದಾ ಸರಿ 2 1 2 2 7 14 ಅಂದ್ರೆ ಡಿ ಬಿಂದು ಏನಾಗಿರ್ತತಿ ಅಂದ್ರೆ 0 -7 ಬಾಗ್ಲೆ 3 ಆಗಿರ್ತತಿ. ಓಕೆ ಸೊ ಇಲ್ಲಿ ನಾವು ಈ 2 ಬಿಂದುಗಳಾದ ನಿರ್ದೇಶಾಂಕಗಳನ್ನ ಕಂಡುಹಿಡಿದ್ವಿ. ಇದು 2 -5 ಬಾಗ್ಲೆ 3 ಇದ್ರೆ ಇದೇನಾಗಿರ್ತೈತ್ರಿ
0 ಮೈನಸ್ 7 ಬಾಗ್ಲೆ 3 ಆಗಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 49ನೇ ಲೆಕ್ಕ. ಇದು ಇದ್ರೊಳಗೆ ಏನ್ ಕಂಡಿಡಿ ಅಂತ ಹಾಕತಾರ್ರಿ, ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡಿಡಿ ಅಂತ ಹೇಳಕತ್ತಾರ. ಸೊ ಇದು ಸೇಮ್ ಇದ್ದಿದ್ದಕ್ಕ ನೀವು ಇದನ್ನ ಪ್ರಯತ್ನ ಮಾಡ್ರಿ. ಓಕೆ. ನಂತರ 50ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಎ 1 ಮೈನಸ್ 5 ಮತ್ತು ಬಿ -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಓಕೆ. ಇಲ್ಲಿ ನಮ್ಗೆ 2 ಬಿಂದುಗಳನ್ನ ಕೊಟ್ಟಾರ. ಅದು ಏನಪ್ಪಾ ಅಂದ್ರೆ ಎಕ್ಸ್ ಅಕ್ಷವನ್ನ ಅದೇನಪ್ಪಾ ಅಂತಂದ್ರೆ ಛೇದಿಸ್ಕೊಂಡು ಹೊಂಟೈತಿ. ಆ ಎಕ್ಸ್ ಅಕ್ಷ ಈ ಒಂದು ರೇಖೆಯನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತೈತಿ ಅಂತ ಕೇಳಕತ್ತಾರ. ಒಂದೇ ಪ್ರಶ್ನೆ. ಆ ನಂತರ ಆ ಒಂದು ಆ ಎಕ್ಸ್ ಅಕ್ಷದ ಮೇಲೆ ಬಿಂದು ಐತಲ್ಲ, ಆ ಬಿಂದುವನ್ನ ಕಂಡುಹಿಡ್ರಿ ಅಂತಲೂ ಕೇಳಾಕತ್ತಾರೆ. ಓಕೆ. ಸೊ 2 ಕೆಲಸ ನಾವು ತೊಂದರೆ ಇಲ್ಲ, ಇದನ್ನ ನೀಟಾಗಿ ನಾವು ಸಾಲ್ವ್ ಮಾಡೋಣಂತ್ರಿ. 50ನೆಯ ಪ್ರಶ್ನೆ. ಮೊದಲು ಆ 2 ಬಿಂದುಗಳನ್ನ ಹಾಕೊಂಡ್ಬಿಡ್ತ ಅಂತ್ಯ ಬಿಂದುಗಳನ್ನ ನಾ ಇಲ್ಲಿ ಗುರುತಿಸ್ಕೊಂಡ್ಬಿಡ್ತೀನಿ. ಎ 1 ಮೈನಸ್ 5, ಒಂದೇದಿದೆ ಎ 1 ಮೈನಸ್ 5 ಐತಿ. ಇನ್ನೊಂದು ಏನಪ್ಪಾ ಅಂತಂದ್ರ ಬಿ -4 5 ಐತಿ. ಓಕೆ. ಸೊ ಇಲ್ಲಿ ನಾವು ಒಂದು ನಡಬರ್ಕ ಒಂದು ಬಿಂದು ತಗೋತೀನಿ. ಇದೇನಪ್ಪಾ ಅಂತಂದ್ರೆ ಇದ್ರ ಮೇಲೆ ಎಕ್ಸ್ ಅಕ್ಷ ಐತಿ ಅಂತ ಅನ್ಕೊಳ್ತೇನ್ರಿ. ಓಕೆ. ಸರಿ. ಎಕ್ಸ್ ಅಕ್ಷದ ಮೇಲೆ ಬಿಂದು ಏನಾಗಿರ್ತೈತ್ರಿ, ವೈ ನಿರ್ದೇಶಾಂಕ ಏನಾಗಿರ್ತೈತಿ, 0 ಆಗಿರ್ತೈತಿ. ಎಕ್ಸ್ ನಿರ್ದೇಶಾಂಕ ಮಾತ್ರ ಇರ್ತೈತಿ. ಸರಿನಾ? ಹಂಗಂದ್ರೆ ಇದನ್ನ ನಾವು ಎಕ್ಸ್ 0 ಅಂತಂದೇಳಿ ತಗೊಳ್ರಿ. ಓಕೆ. ಸರಿ. ಹಿಂಗ್ಯಾಕ್ ತೊಗೊಳಕತ್ತೀವಿ ಅಂದ್ರೆ ಇದು ಎಕ್ಸ್ ಅಕ್ಷದ ಮೇಲೆ ಐತಿ, ವೈ ನಿರ್ದೇಶಾಂಕ 0 ಆಗಿರ್ತೈತಿ. ಇದು ನಮ್ಗೆ ಗೊತ್ತಿರ್ಬೇಕ್ರಿ. ಓಕೆ. ಸರಿ. ಹಾಗಾದ್ರೆ ನಮಗಿಲ್ಲಿ ನಾವು ಇದ್ರದ್ದು ವೈ ನಿರ್ದೇಶಾಂಕವನ್ನ ತಗೊಂಡ್ವಿ ಅಂತಂದ್ರೆ ಅದು ನಮ್ಗೆ ಆಲ್ರೆಡಿ 0 ಐತಿ ಅಂತ ಗೊತ್ತೈತಿ. ಹಾಗಾಗಿ ನಾನು ಇಲ್ಲಿ ಏನ್ ತಗೋತೀನಿ ಅಂತಂದ್ರೆ ಇವುಗಳದ್ದು ವೈ ನಿರ್ದೇಶಾಂಕವನ್ನ ಕಂಡುಹಿಡಿತೀನಿ. ಸರಿನಾ? ಮೊದಲಕ್ಕೆ ನಾ ಡೈರೆಕ್ಟ್ ಆಗಿ ಈ ಬಿಂದು ಸಿ ಆಗಿರ್ಲಿ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವು 2 ನಿರ್ದೇಶಾಂಕ ಬರ್ಕೊಂಡ್ಬಿಡ್ತೀನಿ. ಇದು m1 ಅನುಪಾತ m2 ಆಗಿತ್ತು ಅಂತಂದ್ರೆ m2 x1 ಪ್ಲಸ್ m1 x2 ಡಿವೈಡೆಡ್ ಬೈ m1 ಪ್ಲಸ್ m2. ಎರಡನೇ y ಬಿಂದು ಏನಾಗಿರ್ತೈತ್ರಿ, m2 y1 ಪ್ಲಸ್ m1 y2 ಡಿವೈಡೆಡ್ ಬೈ m1 ಪ್ಲಸ್ m2. ಸರಿನಾ? ನಮ್ಗ ಇದು ಗೊತ್ತಿಲ್ಲ, ಇದನ್ನ ಕೈ ಬಿಡ್ತೀನಿ. ನಮ್ಗೆ ಇದು ಗೊತ್ತೈತಿ, ಇದನ್ನ ತಗೊಳ್ಳಂತ್ರಿ. ಓಕೆ. ಇದು x 0 ಆಗೈತಿ. ಸರಿ. y ನಿರ್ದೇಶಾಂಕವನ್ನ ನಾವು ನೋಡ್ದಾಯ್ತು ಅಂತಂದ್ರ m2 y1 y1 ಅಂದ್ರೆ ಏನೈತ್ರಿ, -5 ಐತಿ. ಪ್ಲಸ್ m1 y2 ಅಂದ್ರೆ ಎಷ್ಟೈತ್ರಿ, +5 ಐತಿ. ಬಾಗ್ಲೆ m1 ಪ್ಲಸ್ m2 ಈಸ್ ಈಕ್ವಲ್ ಟು ಏನಾಗೈತ್ರಿ, 0 ಆಗೈತಿ. ಇದು ಏನಂತಂದ್ರ y ನಿರ್ದೇಶಾಂಕವನ್ನ ನಾವಿಲ್ಲಿ ತಗೊಳಕತ್ತೀವಿ. ಆಗ್ಬೋದಾ? ಸರಿ. ಇದು ಬಲಗಡೆ ಹೋದ್ರೆ ಏನಾಗತ್ರಿ, 0 ಇಂಟು m1 ಪ್ಲಸ್ m2 ಅಂತಂದ್ರೆ ಏನಾಗತ್ತೆ ಅಂದ್ರೆ 0 ಆಗ್ತತಿ. ಅದನ್ನ ನಾವು ತೊಗೊಳಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಇದನ್ನ ತಗೋತೀನಿ ನೋಡ್ರಿ. ಇದೇನಾಗತ್ರಿ, -5m2 ಗುಡ್ಸಿದ್ರೆ -5m2 ಆಗುತ್ತ. ಪ್ಲಸ್ m1 ಗುಂಡ್ಲೆ ಇದಂದ್ರೆ ಏನಾಗತ್ರಿ, 5m1 ಆಗುತ್ತೆ. ಇಸ್ ಈಕ್ವಲ್ ಟು 0. ಇದು ಬಲಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ, 5m1. ಇದು ಬಲಗಡೆ ಹೋದ್ರೆ ಏನಾಗತ್ರಿ, -5m2 ಇದ್ದು ಈ ಕಡೆ ಹೋದ್ರೆ ಪ್ಲಸ್ 5m2 ಆಗುತ್ತೆ. ಸರಿನಾ? ಇದು ಈ ಕಡೆ ಬರ್ಲಿ, ಇದು ಈ ಕಡೆ ಬರ್ಲಿ. 5 ಒಂದೇ 5, 5 ಒಂದೇ 5. m2 ಈ ಕಡೆ ಬರ್ಲಿ ಅಂದ್ರೆ ಇದೇನಾಗತ್ರಿ, m1 ಬಾಗ್ಲೆ m2. ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಏನು ಉಳಿತೈತ್ರಿ, ಇಲ್ಲಿ 1 ಉಳಿತೈತಿ. ಛೇದದೊಳಗೆ ಏನು ಇಲ್ಲ ಅಂದ್ರೆ 1 ಅಂತ ಬರ್ಕೊಳ್ಳೋಣ. ಅಂದ್ರೆ m1 ಅನುಪಾತ m2 ಏನಾಗಿರ್ತೈತಿ ಅಂದ್ರೆ 1 ಅನುಪಾತ 1 ಆಗಿರ್ತೈತಿ. ಅಂದ್ರೆ ಈ ಎಕ್ಸ್ ಅಕ್ಷ ಏನ್ ಮಾಡ್ತೈತಿ ಅಂದ್ರೆ ಈ ರೇಖೆಯನ್ನ ದಟ್ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರ ವಿಭಾಗಿಸ್ತೈತಿ, 2 ಸಮಾನಾದ ಭಾಗಗಳನ್ನಾಗಿ ಮಾಡ್ತೈತಿ. ಇದು ಅದರ ಮಧ್ಯ ಬಿಂದು ಆಗೈತ್ರಿ. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ m1 ಮತ್ತು m2 ಜಾಗದಾಗ 1 ಅಂತ ಬರ್ಕೋತೀರಿ. ಆಗ್ಬೋದ್ರಿ? ರೈಟ್. ಸರಿ. ಈಗ ಈ ಎಕ್ಸ್ ಬೆಲೆಯನ್ನ ಕಂಡುಹಿಡ್ತೀನಿ ಇದೇ ಸೂತ್ರವನ್ನ ಬಳಸ್ಕೊಂಡು. ಓಕೆ. ಹೆಂಗಂದ್ರೆ ಇದು ಮಧ್ಯ ಬಿಂದು ಆಗೈತೆ ಅಂತ ಗೊತ್ತಾಗ್ಯದಲ್ಲ ನಮ್ಗೆ. ಹಾಗಾದ್ರೆ ಎಕ್ಸ್ ನಿರ್ದೇಶಾಂಕ ಬರ್ಬೇಕು ಅಂತಂದ್ರೆ ಎಕ್ಸ್ ನಿರ್ದೇಶಾಂಕ ಯ ಎಕ್ಸ್ ನಿರ್ದೇಶಾಂಕ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಈಗ x1 ಪ್ಲಸ್ x2 ಬಾಗ್ಲೆ 2. ಇದೆಲ್ಲಿಂದ ಬಂದ್ರಿ ಸೂತ್ರ? ಇದೇ ಸೂತ್ರನ ಏನಪ್ಪಾ ಅಂದ್ರೆ ಹಿಂಗಾಗೈತಿ. ಕಾರಣ ಏನಪ್ಪಾ ಅಂತಂದ್ರೆ ಇದು ಮಧ್ಯ ಬಿಂದು ಆಗಿರೋದಕ್ಕೆ ಈ ರೀತಿ ಆಗಿರುತ್ತೆ. ಓಕೆ. ರೈಟ್. ಇಲ್ಲಾಂದ್ರೆ ನೀವು ಇದೇ ಸೂತ್ರ ಬಳಸಿದ್ರು ಸಹಿತ ನಾವು ಹೊಳ್ಳಿ ಇಲ್ಲಿಗೆ ಬಂದಿರ್ತೀವಿ. ಆಗ್ಬೋದ್ರಿ? ರೈಟ್. x ಇಸ್ ಈಕ್ವಲ್ ಟು x1 ಪ್ಲಸ್ x2 1 ಪ್ಲಸ್ -4 1 ಪ್ಲಸ್ -4 ಬಾಗ್ಲೆ 2. x ಇಸ್ ಈಕ್ವಲ್ ಟು
ಒಂದು ಪ್ಲಸ್ ಇಂಟು ಮೈನಸ್ ಅಂದ್ರೆ -4 ಬಾಗ್ಲೆ 2. ಒಂದ್ರೊಳಗೆ 4 ಹೋದ್ರೆ -3 ಬರ್ತೈತಿ, -3 ಬಾಗ್ಲೆ 2 ಆಗಿರ್ತೈತಿ. ಅಂದ್ರೆ ಈ ಒಂದು ಬಿಂದುವಿನ ನಿರ್ದೇಶಾಂಕಗಳು -3 0 ಆಗಿರ್ತಾವು. ಅದಾದ ನಂತರ ಇದು ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಬಿಂದು ಈ ಎಕ್ಸ್ ಅಕ್ಷ ಏನಾಗಿರ್ತೈತಿ ಅಂದ್ರ ಈ ಒಂದು ಸರಳ ರೇಖೆಯನ್ನ 1:1 ಅನುಪಾತದಲ್ಲಿ ವಿಭಾಗಿಸ್ತಿರ್ತೈತಿ. ಓಕೆ ರೈಟ್. ಸೊ ಇದನ್ನು ಬರಿತೀನಿ, ಅದರ ಜೊತೆಗೆ ಇದನ್ನು ಬರ್ಬಿಡೋಣಂತ. ಏನ್ರಿ ಎಸಿ ಅನುಪಾತ BC, ಅಥವಾ ಇಲ್ಲಿ ಬರ್ದೇವಲ್ರಿ M1 ಅನುಪಾತ M2 = 1:1 ಅಂತ ಬರ್ದೇವಲ್ಲ, ಇದು ನಡೀತೈತಿ. ನೆಕ್ಸ್ಟ್ 51ನೇ ಲೆಕ್ಕ. ಇಲ್ಲಿ 51ನೇ ಲೆಕ್ಕ ಮತ್ತು 52ನೇ ಲೆಕ್ಕ ಎರಡು ಸೇಮ್ ಅದಾವ್ರಿ. 52ನೇ ಲೆಕ್ಕ ಸ್ವಲ್ಪ ದೊಡ್ಡದೈತಿ, ಸೊ ಹಿಂಗಾಗಿ 52ನೇ ಲೆಕ್ಕ ನಾನ್ ಮಾಡ್ಕೋತೀನಿ, 51ನೇ ಲೆಕ್ಕ ನೀವು ಪ್ರಯತ್ನ ಮಾಡ್ರಿ. ಓಕೆ ರೈಟ್. ಸೊ 52ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, PXY ಬಿಂದುವು. ಸೊ ಇದನ್ನ ಓದ್ಕೋತಾನ ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ, ನಮ್ಗ ಸ್ವಲ್ಪ ಸರಳ ಆಗ್ತದೆ. 52ನೇ ಲೆಕ್ಕ. ಓಕೆ, PXY ಬಿಂದುವು A71 B35 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ. ಓಕೆ, ಸೊ ದಟ್ ಏನದರಿ P ಬಿಂದು ಏನೈತಿ ಅಂತಂದ್ರ PXY ಬಿಂದು, ಕರೆಕ್ಟಾ? ಸರಿನಾ? PXY ಬಿಂದು ಏನೈತಿ ಅಂತಂದ್ರ A71 ಈ ಒಂದು ಬಿಂದು, ಆ ನಂತರ ಇನ್ನೊಂದು ಬಿಂದು ಏನೈತ್ರಿ B35 ಈ ಬಿಂದುಗಳಿಂದ ಸಮಾನ ದೂರದಲ್ಲಿ ಐತಿ. ಹಂಗಂದ್ರೆ ಇದೆಷ್ಟ ಐತಿ, ಇದು ಅಷ್ಟ ಐತಿ ಅಂತ ಹೇಳಕತ್ತಾರ. ಓಕೆ ರೈಟ್. ಸರಿ, ಹಾಗಾದ್ರೆ ಎಕ್ಸ್ ಮತ್ತು ವಾಯ್ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಈ ಎಕ್ಸ್ ಮತ್ತೆ ವಾಯ್ಗೆ ಏನಪ್ಪಾ ಅಂತಂದ್ರೆ ಒಂದು ಸಂಬಂಧ ಐತಿ. ಸಂಬಂಧ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸಮೀಕರಣ ಬರ್ತದ್ರಿ. ಆ ಸಮೀಕರಣವನ್ನ ಕಂಡುಹಿಡಿಯಿರಿ. ಮುಂದೆ ಏನ್ ಹೇಳಕತ್ತಾರ್ರಿ ಅವರು, ಮುಂದುವರೆದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎಪಿ ಮತ್ತು ಬಿಗಳು ಸರಳ ರೇಖಾಗತವಾಗಿದ್ದರೆ. ಸರಳ ರೇಖಾಗತ ಅಂದ್ರೆ ಏನ್ರಿ, ಮೂರು ಬಿಂದುಗಳು ಒಂದೇ ರೇಖೆಯಲ್ಲಿ ಇದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವು ಅಂತ ಕೇಳಕತ್ತಾರ. ಓಕೆ ರೈಟ್. ಸರಿ, ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಂಗ್ ಮಾಡೋದು ಇದೇನಪ್ಪಾ ಅಂದ್ರೆ ಇದಕ್ಕಿಂತ ಸಮ ಐತಿ ಅಂತ ಹೇಳಕತ್ತಾರ್ರಿ. ಇದು ಸಮ ಐತಿ. ಹಂಗಂದ್ರೆ ಇದು ಏನ್ ಮಾಡ್ತೈತ್ರಿ, ಹೆಂಗ್ ಕಂಡುಹಿಡಿಯೋಣ ಅಂತಂದ್ರ ಇಲ್ಲಿ ಎಪಿ = ಬಿಪಿ ಆಗಿರ್ತೈತಿ. ಯಾಕಂದ್ರೆ ಇವೆರಡು ಸಮ ಅದಾವ ಅಂತಂದ್ರೆ ನಾವು ಎಪಿ = ಬಿಪಿ ಅಂತ ಬರ್ಕೊಂಡಿರ್ತೀವಿ. ಓಕೆ, ಹಾಗಾದ್ರೆ ಈಗ ನಾವು ಇಲ್ಲಿ ದೂರ ಪ್ರಮಾಣ ಸೂತ್ರದಿಂದ ಏನ್ ಮಾಡೋಣ ಅಂತಂದ್ರೆ ಈ ಬೆಲೆಗಳನ್ನ ಕಂಡುಹಿಡಿಯೋಣಂತ್ರಿ. ಓಕೆ, ಸೊ ಈ ಸೂತ್ರವನ್ನ ಈ ತರ ಬರ್ಕೋತೇನ್ರಿ. ದೂರ = ಏನಾಗಿರ್ತೈತಿ ಅಂತಂದ್ರ ದೂರ ಸೂತ್ರ ಏನಾಗಿರ್ತೈತ್ರಿ, x2 - x1 2 y2 - y1 2 ಆಗಿರ್ತೈತಿ. ಇದರ ವರ್ಗಮೂಲವನ್ನ ತಗೋತೇವೆ. ಓಕೆ, ಎಪಿ ಅಂದ್ರೆ ಇದು x1 y ಆಗಿರ್ಲಿ, ಇದು x2 y2 ಇರ್ಲಿ. ಓಕೆ ಸರಿ, ಹಾಗಾದ್ರೆ ಇದು ಏನಾಗ್ತೈತಿ ಅಂತಂದ್ರೆ ಎಪಿ ಬೆಲೆ ಏನಾಗ್ತೈತಿ x2 - x1 ಅಂದ್ರೆ x - 7ರ ವರ್ಗ y2 - y1 y - 1ರ ವರ್ಗ = ಇಲ್ಲಿ ಇದು x1 y ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಾಗಂದ್ರೆ ಇದೇನಾಗುತ್ತೆ, x - 3ರ ವರ್ಗ y - 5ರ ವರ್ಗ, ಇದರದ್ದು ಒಟ್ಟು ವರ್ಗಮೂಲವನ್ನ ತಗೋಬೇಕು. ಆಗ್ಬೋದಾ? ಸರಿ, ಈಗ ನಮ್ಗೆ ಎರಡು ಕಡೆ ವರ್ಗಮೂಲ ಐತಲ್ಲ, ಈಗ ಈ ವರ್ಗಮೂಲ ಹೋಗ್ಬೇಕು ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ಎರಡು ಕಡೆ ಏನಪ್ಪಾ ಅಂದ್ರೆ ವರ್ಗ ತಗೊಳ್ಳಂತ್ರಿ. ಓಕೆ, ಎರಡು ಬದಿ ವರ್ಗಿಸಲಾಗಿ. ಸೊ ಎರಡು ಬದಿ ವರ್ಗವನ್ನ ತಗೊಂಡ್ವಿ ಅಂತಂದ್ರೆ ಓಕೆ = ವರ್ಗ. ಎರಡು ಬದಿ ವರ್ಗ ತಗೊಂಡ್ವಿ ಅಂತಂದ್ರೆ ಇದೇನಾಗತ್ರಿ, ವರ್ಗಮೂಲ ವರ್ಗ ಹೋಗುತ್ತೆ. ಇಲ್ಲೇನು ಉಳಿತೈತೆ ಅಂದ್ರೆ ಇವಿಷ್ಟ ಉಳಿತಾವು, x - 7 2. ಇದನ್ನ ಬರ್ಕೊಂಡು ಮುಂದುವರಿಯಣತ್ರಿ. y - 1 2 = x - 3ರ ವರ್ಗ y - 5ರ ವರ್ಗ ಆಗಿರ್ತೈತಿ. ಓಕೆ ಸರಿ, ಈಗ ಇದನ್ನೇನಪ್ಪಾ ಅಂತಂದ್ರೆ ವಿಸ್ತರಿಸಿ ಬರೆಯೋಣ ಅಂತ. ಇದು ಯಾವ ರೂಪದೊಳಗೈತ್ರಿ, a - b ಹೋಲ್ ರೂಪದಾಗ ಐತಿ. a - b ಹೋಲ್ ಅಂದ್ರೆ ನಮ್ಗೆ ಗೊತ್ತೈತಿ a² - 2ab + b². a² ಅಂದ್ರೆ ಏನ್ರಿ, x² - 2ab 2 × x × 7 2 14 × x ಅಂದ್ರೆ 14x b² ಅಂದ್ರೆ ಏನ್ ಬರ್ತ್ರಿ, 7ರ ವರ್ಗ 49 ಪ್ಲಸ್ ಇದೇನ್ರಿ y - 1ರ ವರ್ಗ ಅಂದ್ರೆ ಏನ್ ಬರ್ತ್ರಿ, a² - 2y + 1 ಇದರ ಒಂದು ವಿಸ್ತರಣೆ ಏನ್ರಿ, x² + a² - 2ab 2 3 6
6x ಮೈನಸ್ 6x ಕರೆಕ್ಟಾ ಕರೆಕ್ಟ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 3ರ ವರ್ಗ ಏನ್ ಬರ್ತ್ರಿ 9 ಬರ್ತೈತಿ ಪ್ಲಸ್ y ಮೈನಸ್ 5 a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಾಗ ಐತಿ ಅಂದ್ರೆ a ಸ್ಕ್ವೇರ್ ಮೈನಸ್ 2 ಗುಂಡ್ಲೆ y n ಗುಂಡ್ಲೆ 5 5 10y ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎಷ್ಟು ಅದರಿ ಇಲ್ಲಿ 5 ಸ್ಕ್ವೇರ್ ಅಂದ್ರೆ 25 ಬರ್ತೈತಿ ಓಕೆ ರೈಟ್ ಇಲ್ಲಿ ನೋಡಿದ್ರ ಇಲ್ಲಿ ಎಕ್ಸ್ ಸ್ಕ್ವೇರ್ ಅದರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ ಇದು ಆ ಕಡೆ ಆದ್ರೂ ಹೋಗ್ಲಿ ಅದು ಈ ಕಡೆ ಆದ್ರೂ ಹೋಗ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗ್ತದೆ 0ನೇ ಆಗುತ್ತೆ ಓಕೆ ಇಲ್ಲಿ y ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರೆ 0 ಆಗಿರ್ತೈತಿ ಆಗ್ಬೋದಾ ನಂತರ ಏನ್ ಮಾಡಂದ್ರಿ ಎಲ್ಲಾ ತಗೊಂಡು ಆ ಕಡೆ ಹೋಗ್ಬಿಡೋಣ ಓಕೆ ಸೊ ಇಲ್ಲಿ ಏನಾಗುತ್ತೆ ಎಲ್ಲಾನು ಆ ಕಡೆ ತಗೊಂಡು ಹೋದಂದ್ರೆ ಇಲ್ಲಿ 0 ಉಳಿದೈತಿ ಈಸ್ ಈಕ್ವಲ್ ಟು ಎಂತ ಮಾಡೋದು ಈಗ ಮೈನಸ್ 6x ಅದರಿ ಅದನ್ನ ಬರ್ಕೋತೀನಿ ಈ ಮೈನಸ್ 14x ಬಲಗಡೆ ಹೋತಂದ್ರೆ ಪ್ಲಸ್ 14x ಆಗುತ್ತೆ ಇದ್ರ ಕೆಲಸ ಮುಗೀತು ನಂತರ ಏನ್ರಿ ಮೈನಸ್ 10y ಇಲ್ಲಿ ಏನದ್ರಿ ಮೈನಸ್ 2y ಐತಿ ಇದು ಬಲಗಡೆ ಹೋದ್ರೆ ಪ್ಲಸ್ 2y ಇದ್ರ ಕೆಲಸ ಮುಗೀತು ಎಕ್ಸ್ ವೈ ಕೆಲಸ ಮುಗಿದ್ರಿ ನಂತರ ನಂಬರ್ 49 ಪ್ಲಸ್ 1 50 ಆಗತ್ತ ಬಲಗಡೆ ಹೋದ್ರೆ ಮೈನಸ್ 50 ಆಗತ್ರಿ ಅದಕ್ಕೂ ಮುಂಚೆ 25 9 ಕೂಡಿಸಿದ್ರೆ ಎಷ್ಟಾಗತ್ರಿ ಇದು 34 ಆಗ್ತೈತಿ 49 ಪ್ಲಸ್ 1 50 ಬಲಗಡೆ ಹೋದ್ರೆ ಇದೇನಾಗತ್ರಿ ಮೈನಸ್ 50 ಆಗತ್ತ ಓಕೆ ರೈಟ್ ನಂತರ ಏನ್ರಿ ಈ 0ನ ಈಗ ಏನಪ್ಪಾ ಅಂತಂದ್ರೆ ಎಡಗಡೆ ಬರ್ಕೊಳ್ಬೇಡ್ರಿ ಬಲಗಡೆ ಬರ್ಕೊಳ್ಬೇಡ ಅದಕ್ಕೂ ಮುಂಚೆ ಮೈನಸ್ 6x ಪ್ಲಸ್ 14x ಅಂದ್ರೆ ಏನಾಗತ್ರಿ ಪ್ಲಸ್ 8x ಬರ್ತೈತಿ ಮೈನಸ್ 10y ಪ್ಲಸ್ 2y ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳೇನ್ರಿ ಮೈನಸ್ ಪ್ಲಸ್ ಐತಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳೇನ 10 2 ಹೋದ್ರೆ 8y ದೊಡ್ಡ ಸಂಖ್ಯೆ ಹಿಂದೆ ಏನಂತ ಚಿಹ್ನೆ ಮೈನಸ್ ಐತಿ ಮೈನಸ್ 8y ಆಗತ್ತ ಮುಂದ ಏನ್ರಿ ಏನದ ಪ್ಲಸ್ 34 ಮೈನಸ್ 50 ಪ್ಲಸ್ ಅದ ಪ್ಲಸ್ ಮತ್ತ ಮೈನಸ್ ಅದ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳೇನ 50 34 ಹೋದ್ರೆ 16 ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಏನೈತ್ರಿ ಮೈನಸ್ ಐತಿ 0 ಎಡಗಡೆ ಬರೆಯೋದು ಬೇಡ ಬಲಗಡೆ ಬರೆಯೋಣ ಓಕೆ ರೈಟ್ ಹಾಗಾದ್ರೆ ಈ ಮೈನಸ್ 16 ಬಲಗಡೆ ತಗೊಳ್ತೇನ್ರಿ ಇವೆಲ್ಲ 8ರಿಂದ ಹೋಗ್ತಾವು 8ರಿಂದ ಭಾಗಿಸ್ಬಿಡೋಣ ಅಂತ ಇದನ್ನ 8ರಿಂದ ಭಾಗಿಸಿದ್ವಿ ಅಂತಂದ್ರೆ ಏನಾಗತ್ರಿ ಇಲ್ಲಿ ಮೊದಲೇಕ ಎಕ್ಸ್ ಉಳಿತೈತಿ ಪ್ಲಸ್ ಸಾರಿ 8ರಿಂದ ಭಾಗಿಸಿದ್ರೆ 8 ಇಲ್ಲಿ ಏನು ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ 8 ಮೈನಸ್ y ಆಗ್ತೈತಿ ಇಲ್ಲಿ 8 16 ಮೈನಸ್ 2 ಈಸ್ ಈಕ್ವಲ್ ಟು 0 ಮೈನಸ್ 2 ಬಲಗಡೆ ತಗೊಂಡು ಹೋಗೋಣಂತ್ರಿ ಅಂದ್ರೆ x ಮೈನಸ್ y ಈಕ್ವಲ್ ಟು 2 ಇದು ಏನಾಯ್ತಪ್ಪ ಅಂತಂದ್ರೆ ನಮ್ಮ ಈ x ಮತ್ತೆ y ಗಳ ನಡುವೆ ಇರುವಂತಹ ಸಂಬಂಧವನ್ನ ತೋರಿಸುವಂತಹ ಒಂದು ಸಮೀಕರಣ ಆಯ್ತು ಓಕೆ ಅವ್ರು ಕೇಳಿದಂತ 1ನೇ ಪ್ರಶ್ನೆ 2ನೇ ಪ್ರಶ್ನೆ ಮುಂದುವರೆದು ಏನ್ ಕೇಳಾಕತ್ತಾರೆ ಅವರು ಓಕೆ ಸೊ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಇದರ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಅನ್ನಕತ್ತಾರೆ ಇದು ನಮ್ಗೆ ಗೊತ್ತಿಲ್ಲಲ್ಲ x ಮತ್ತೆ y ಬೆಲೆಗಳು ನಾವು ಹೆಂಗ್ ಕಂಡುಹಿಡಿದ್ರಿ ಅಂತಂದ್ರೆ ಇದೇನಪ್ಪಾ ಅಂದ್ರೆ ಪಿ ಏನಂತಂದ್ರೆ ಎ ಇದು ಇದ್ರ ಸರಳ ರೇಖಾಗತವಾಗಿರುವ ಈ 3 ಬಿಂದುಗಳು ಆ ನಂತರ ಈ ಪಿ ಏನಪ್ಪಾ ಅಂದ್ರೆ ಎ ಇಂದ ಅಷ್ಟ ದೂರ ಐತಿ ಬಿ ಇಂದ ಅಷ್ಟ ದೂರ ಐತಿ ಹಾಗಾದ್ರೆ ಇದು ಯಾವ ಅನುಪಾತದಲ್ಲಿ ಐತಿ 1 ಅನುಪಾತದಲ್ಲಿ ಐತಿ ಅಂದ್ರೆ ಈ ಪಿ ಬಿಂದು ಏನಾಗೈತಿ ಅಂತಂದ್ರ ಮಧ್ಯ ಬಿಂದು ಆಗೈತಿ ಓಕೆ ಸೊ ನಮಗ ಮಧ್ಯ ಬಿಂದುವಿನ ಸೂತ್ರ ಗೊತ್ತದ ಅದೇನಪ್ಪಾ ಅಂತಂದ್ರೆ x1 ಪ್ಲಸ್ x2 ಭಾಗ್ಲೆ 2 y1 ಪ್ಲಸ್ y2 ಭಾಗ್ಲೆ 2 ಓಕೆ ಲೆಕ್ಕದೊಳಗೆ ಅವರ ಕೊಟ್ಟಾರ್ರಿ ಇವು 3 ಬಿಂದುಗಳು ಸರಳ ರೇಖಾಗತವಾಗಿದ್ದಾವು ಅಂತ ಆ ನಂತರ ಇದು ಮತ್ತೆ ಇದು 2 ಸೇಮ್ ಐತಿ ಅಂತ ಕೊಟ್ಟಾರ ಓಕೆ ರೈಟ್ ಇದು x1 y ಆಗಿರ್ಲಿ ಇದು x2 y ಆಗಿರ್ಲಿ x1 ಪ್ಲಸ್ x2 ಅಂದ್ರೆ 7 ಪ್ಲಸ್ 3 ಭಾಗ್ಲೆ 2 y ಪ್ಲಸ್ y2 1 ಪ್ಲಸ್ 5 ಭಾಗ್ಲೆ 2 ಸರಿನಾ 7 3 10 ಭಾಗ್ಲೆ 2 5 1 6 ಭಾಗ್ಲೆ 2 2 1 2 2 5 10 2 1 2 2 3 6 ಓಕೆ ಆ ಒಂದು ಬಿಂದು ಏನಾಗಿರ್ತೈತಿ ಅಂದ್ರೆ ಈ ಪಿ ಬಿಂದು 5 3 ಆಗಿರ್ತೈತಿ ಓಕೆ ಸರಿನಾ ರೈಟ್ ಈಸ್ ಈಕ್ವಲ್ ಟು ರೈಟ್ ಸೊ ಅವರು ಇದು ಏನಪ್ಪಾ ಅಂದ್ರೆ ಅವ್ರು ಕೇಳಿರುವಂತ 52ನೆಯ ಪ್ರಶ್ನೆ ಆಗಿತ್ತು ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ ನೆಕ್ಸ್ಟ್ 53ರ ಲೆಕ್ಕ ಏನದ ನೋಡ್ರಿ ಒಂದು ಸಮಾಂತರ ಚತುರ್ಭುಜದ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ 1 2 ಬಿ 2 3 ಸಿ 8 5 ಆದರೆ 4ನೇ ಶೃಂಗ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ
ಓಕೆ, ಸೊ ನಮ್ ಕಂಡುಹಿಡ್ಲಿಕ್ಕೆ ಬರ್ತದ ಡೈರೆಕ್ಟ್ ಆಗಿ ನಮ್ಗೆ ಏನಾದ್ರು ಒಂದು ದಾರಿ ಅದನ್ರಿ? ಡೈರೆಕ್ಟ್ ಆಗಿ ಇಲ್ಲ ರೀ, ದಟ್ ನಮಗ ಇದ್ರ ಒಂದು ಈ ಸಮಾಂತರ ಚತುರ್ಭುಜದ ಗುಣಗಳು ನಮಗ ಗುಣಲಕ್ಷಣಗಳು ನಮ್ಗೆ ಗೊತ್ತಿದ್ವು ಅಂದ್ರೆ ನಾವ್ ಇದನ್ನ ಮಾಡ್ಬೋದು. ಯಾವ ರೀತಿ ಅಂತಂದ್ರ ಇದರ ದಟ್ ಕರ್ಣಗಳು ಏನಾಗಿರ್ತಾವ ಅಂತಂದ್ರ ಅರ್ಧಿಸುತ್ತವೆ ಅಂತ ಓದಿದ್ವಿ. ಏನಾಗಿರ್ತಾವ್ರಿ? ಅರ್ಧಿಸುತ್ತವೆ. ಸೊ ಈ ಬಿಂದು ಏನಂತಂದ್ರೆ ಓ ಆಗಿರ್ಲಿ, ಹಂಗಂದ್ರೆ ಇದಕ್ಕ ಇದು ಸಮ ಆಗಿರ್ತತಿ, ಇದಕ್ಕ ಇದು ಸಮ ಆಗಿರ್ತತಿ. ಸರಿನಾ? ರೈಟ್. ಹಂಗಂದ್ರೆ ಈ ಓ ಬಿಂದುವಿನ ನಿರ್ದೇಶಾಂಕಗಳನ್ನ ನಮ್ ಕಂಡುಹಿಡ್ಲಿಕ್ಕೆ ಬರ್ತದ್ರಿ. ಹೆಂಗ? ಇದು ಇವೆರಡು ಬಿಂದುಗಳು ಗೊತ್ತದವು ಅಂತಂದ್ರೆ ಈ ಎ ಬಿಂದು ಮತ್ತು ಸಿ ಬಿಂದು ಗೊತ್ತದವು ಅಂತಂದ್ರೆ ಈ ಬಿಂದು ನಮ್ಗೆ ಗೊತ್ತಾಗಿದ್ದಿ ಯಾವ ಆಧಾರದ ಮೇಲೆ ಕಂಡುಹಿಡಿತೀವಿ ಅಂತಂದ್ರ ಮಧ್ಯ ಬಿಂದು ಸೂತ್ರದ ಆಧಾರದ ಮೇಲೆ ನಾವು ಇದನ್ನ ಕಂಡುಹಿಡಿತೀವಿ. ಓಕೆ, ಸೊ ಓ ನ ಒಂದು ನಿರ್ದೇಶಾಂಕಗಳನ್ನ ಬರಿ ಅಂದ್ರೆ ನಾವೇನ್ ಬರಿಬಹುದು ಅಂದ್ರೆ x1 ಪ್ಲಸ್ x2 ಭಾಗಲೆ 2 y1 ಪ್ಲಸ್ y2 ಭಾಗಲೆ 2. ಇದನ್ನ x1 y1 ಅನ್ನ ತಗೋತೀನಿ, ಇದನ್ನ x2 y2 ಅಂತ ತಗೋತೀವ್ರಿ. ಓಕೆ, ಸರಿ. ಹಾಗಾದ್ರೆ ಅದೇನಾಗತ್ತೆ ನೋಡ್ರಿ, 1 ಪ್ಲಸ್ 8 ಭಾಗಲೆ 2 y1 ಪ್ಲಸ್ y2 ಅಂದ್ರೆ ಏನಾಗತ್ರಿ 2 ಪ್ಲಸ್ 5 ಭಾಗಲೆ 2. ಸರಿನಾ? ರೈಟ್. ಹಾಗಾದ್ರೆ ಈ ಓ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತಾವ್ರಿ 9 ಭಾಗಲೆ 2 8 ಪ್ಲಸ್ 1 9 2 ಪ್ಲಸ್ 5 7 ಆಗತ್ತ. 9 ಭಾಗಲೆ 2 7 ಭಾಗಲೆ 2 ಆಗಿರ್ತಾವ. ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತತಿ, ಇದು ಇಷ್ಟ ಇರ್ಲಿ. ಓಕೆ, ಸರಿ. ಹಾಗಾದ್ರೆ ಇದು ಎಸಿಯ ಮಧ್ಯ ಬಿಂದು ಆಗೈತಿ, ಅದ್ರ ಜೊತೆಗೆ ಬಿಡಿಗೂ ಮಧ್ಯ ಬಿಂದು ಆಗ್ಯದಲ್ಲ. ಸೊ ಹಾಗಾದ್ರೆ ಇದನ್ನ ನಾವು ಎಸಿ ರೇಖೆ ಅಂತ ತಗೊಂಡು ನೋಡಿದ್ವಿ. ಈಗ ನಾವೇನ್ ಮಾಡೋಣಂತ್ರಿ, ಬಿಡಿ ರೇಖೆಯನ್ನ ತಗೊಂಡು ಈ ಬಿಡಿ ರೇಖೆಯ ಮಧ್ಯ ಬಿಂದು ಅಂತ ಹೇಳಿ ತಗೊಂಡು ಲೆಕ್ಕ ಮಾಡೋಣಂತ. ಓಕೆ, ಸರಿ. ಹಾಗಾದ್ರೆ ಇದರ ಮಧ್ಯೆ ಇದ್ರದ್ದು ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ x1 ಪ್ಲಸ್ x2 ಭಾಗಲೆ 2 y1 ಪ್ಲಸ್ y2 ಭಾಗಲೆ 2. ಆಲ್ರೆಡಿ ಅದರ ನಿರ್ದೇಶಾಂಕಗಳು ಗೊತ್ತು. ಅವೇನಪ್ಪಾ ಅಂತಂದ್ರ 9 ಭಾಗಲೆ 2 ಮತ್ತು 7 ಭಾಗಲೆ 2 ಆಗ್ಯವು. ಮೊದ್ಲೇಕ್ ಇದನ್ನ ಬರ್ಕೊಂಡು ಆ ನಂತರ ಅದನ್ನ ಬೆಲೆಯನ್ನ ಹಾಕೋತೇನ್ರಿ ನಾನು. x1 ಪ್ಲಸ್ x2 ಅಂದ್ರೆ x ಪ್ಲಸ್ 2 ಭಾಗಲೆ 2 x ಪ್ಲಸ್ 2 ಭಾಗಲೆ 2 y1 ಪ್ಲಸ್ y2 ಹಾಗಂದ್ರೆ y ಪ್ಲಸ್ 3 ಭಾಗಲೆ 2. ಇದರ ನಿರ್ದೇಶಾಂಕಗಳನ್ನ ನಾವು ಆಲ್ರೆಡಿ ಕಂಡಿಡಿದೀವಿ. ಅವೇನಪ್ಪಾ ಅಂತಂದ್ರ 9 ಭಾಗಲೆ 2 ಮತ್ತು 7 ಭಾಗಲೆ 2 ಆಗಿದಾವು. ಸರಿನಾ? ರೈಟ್. ಇದಕ್ಕ ಇದು ಸಮ ಐತಿ. x ನಿರ್ದೇಶಾಂಕ ಅಂದ್ರೆ ಏನದ್ರಿ x ಪ್ಲಸ್ 2 ಭಾಗಲೆ 2 ಇಸ್ ಈಕ್ವಲ್ ಟು 9 ಭಾಗಲೆ 2. ಅದೇ ರೀತಿಯಾಗಿ ಇದನ್ನ ಬರೆಯೋದಾಯ್ತು ಅಂದ್ರ y ಪ್ಲಸ್ 3 ಭಾಗಲೆ 2 ಇಸ್ ಈಕ್ವಲ್ ಟು 7 ಭಾಗಲೆ 2 ಆಗೈತಿ. ಓಕೆ, ಇಲ್ಲಿ ಛೇದದೊಳಗೆ 2 ಐತಿ, ಇಲ್ಲಿ ಛೇದದೊಳಗೆ 2 ಐತಿ. ಎರಡಕ್ಕ ನಾವು ಎರಡನ್ನ ಕ್ಯಾನ್ಸಲ್ ಮಾಡೋಣ. ಓಕೆ, ಸರಿನಾ? ಹಾಗಾದ್ರೆ ಇದೇನಾಗತ್ರಿ x ಪ್ಲಸ್ 2 ಇಸ್ ಈಕ್ವಲ್ ಟು 9. 2 ಬಲಗಡೆ ಬಂದ್ರೆ -2 ಆಗತ್ರಿ. 9 ಮೈನಸ್ 2 ಅಂದ್ರೆ ಏನ್ ಬರ್ತೈತಿ ಅಂದ್ರೆ ಇಲ್ಲಿ 7 ಬರ್ತೈತಿ. ಓಕೆ, ಸರಿ. ಇಲ್ಲಿ 2ಕ್ಕೆ 2 ಕ್ಯಾನ್ಸಲ್ ಮಾಡ್ತೇವಿ. ಹಾಗಾದ್ರೆ ಇದೇನಾಗತ್ರಿ y ಪ್ಲಸ್ 3 ಇಸ್ ಈಕ್ವಲ್ ಟು 7. ಈ 3 ಬಲಗಡೆ ಹೋದ್ರೆ ಏನಾಗತ್ರಿ ಪ್ಲಸ್ 3 ಇದ್ ಬಲಗಡೆ ಹೋದ್ರೆ -3 ಆಗ್ತತಿ. 7 3 ಹೋದ್ರೆ ಏನ್ ಬರ್ತೈತಿ ಅಂದ್ರೆ 4 ಬರ್ತೈತಿ. ಹಾಗಾದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವು ಅಂತಂದ್ರ 7 4 ಆಗಿರ್ತಾವು. ಓಕೆನಾ? ರೈಟ್. ಸೊ ನಾವಿಲ್ಲಿ ಏನೇನ್ ಮಾಡಿದ್ವಿ, ಈ ಓ ಬಿಂದು ಈ ಎಸಿಯ ಮಧ್ಯ ಬಿಂದು ಆಗಿರ್ತತಿ, ಬಿಡಿಯ ಮಧ್ಯ ಬಿಂದು ಆಗಿರ್ತತಿ ಎನ್ನುವಂತಹ ಒಂದು ಗುಣಲಕ್ಷಣದ ಆಧಾರದ ಮೇಲೆ ಈ ಲೆಕ್ಕವನ್ನ ನಾವು ಮಾಡಿದ್ವಿ. ಓಕೆ, ರೈಟ್. ನಂತರ 54 ಮತ್ತು 55ನೇ ಲೆಕ್ಕ ಸೇಮ್ ಇದೇ ರೀತಿ ಅದಾವ್ರಿ. ಸ್ವಲ್ಪ ಇಲ್ಲಿ XY ಇಲ್ಲಿ ಏನ್ ಇದನ್ನ ಕೊಟ್ಟಿದಾರಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಈ XY ಏನಪ್ಪಾ ಅಂದ್ರೆ ಬೆಲೆಗಳು ಬೇರೆ ಬೇರೆ ಕಡೆ ಅದಾವ ಅನ್ನೋದು ಹೊರತುಪಡಿಸಿದ್ರೆ ಎಲ್ಲಾ ಲೆಕ್ಕ ಸೇಮ್ ಐತಿ. ಇದನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ಇವು ಎರಡು ಲೆಕ್ಕಗಳನ್ನ ನೀವು ಪ್ರಯತ್ನ ಮಾಡಿರಿ. ಓಕೆ, ನಂತರ 56ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ತ್ರಿಭುಜ ಎಬಿಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ a -3 2 b -1 -4 c 5 2 ಆಗಿವೆ. ಹಾಗೂ m ಮತ್ತು n ಗಳು ಕ್ರಮವಾಗಿ ab ಮತ್ತು ac ಗಳ ಮಧ್ಯ ಬಿಂದುಗಳಾದರೆ 2mn = bc ಎಂದು ಸಾಧಿಸಿ ಅಂತ ಕೇಳಾಕತ್ತಾರ್ರಿ. ಸರಿನಾ? ರೈಟ್. ಸರಿ, ಮೊದಲಿಗೆ ನಾನು ಆ ತ್ರಿಭುಜವನ್ನ ನಾನಿಲ್ಲಿ ಡ್ರಾ ಮಾಡ್ಕೊಂಡು ಮುಂದ ಲೆಕ್ಕವನ್ನ ಸ್ಟಾರ್ಟ್ ಮಾಡೋಣಂತ್ರಿ. ಎಷ್ಟ ಲೆಕ್ಕ ಇದು? 56ನೆಯ ಲೆಕ್ಕ. ಓಕೆ, ಸೊ ತ್ರಿಭುಜದ 3 ಶೃಂಗಗಳನ್ನ ಮೊದಲೇ ಬರ್ಕೊಳ್ಳೋಣಂತ. ಎ ಬಿ ಸಿ. ಎ ಬಿಂದು ಏನೈತ್ರಿ a -3 2 ಐತಿ. ಅದಾದ ನಂತರ ಬಿ ಬಿಂದು ಏನೈತ್ರಿ -1 -4 ಐತಿ. ನಂತರ ಸಿ ಬಿಂದು ಏನದ್ರಿ 5 2 ಐತಿ. ಓಕೆ, ಇದ್ರ ಜೊತೆಗೆ ಎಂ ಎನ್ ಅನ್ನು ಕೊಟ್ಟಾರ. ಎಂ ಎನ್ ಅಂದ್ರೆ ಎಲ್ಲೈತ್ರಿ? ಇಲ್ಲೈತಿ ನೋಡ್ರಿ, ಇಲ್ಲಿ ಐತಿ ಎಂ
ಎನ್. ಓಕೆ, ಸೊ ಇವೇನಪ್ಪಾ ಅಂದ್ರೆ ಇದ್ರ ಮಧ್ಯ ಬಿಂದುಗಳಾಗ್ಯಾವ್ರಿ. ಎದರ್ದ್ರಿ ಎ ಬಿ ಮತ್ತು ಎ ಸಿ ಯ ಮಧ್ಯ ಬಿಂದುಗಳಾಗ್ಯಾವ. ಹಂಗಂದ್ರೆ ಇದಕ್ಕ ಇದು ಸಮ ಆಗಿರ್ತತಿ, ಇದಕ್ಕ ಇದು ಸಮ ಆಗಿರ್ತತಿ. ಓಕೆ ರೈಟ್. ಮುಂದೆ ನಮಗ ಏನ್ ಸಾಧಿಸ್ರಿ ಅಂತ ಕೊಟ್ರಿ, ಏನ್ ಸಾಧಿಸ್ರಿ ಅಂತ ಹೇಳಿದಾರೆ ಅಂತಂದ್ರ ಸಾಧನೀಯ ಏನೈತಿ ಅಂತಂದ್ರ 2mn = BC ಐತಿ. ಸರಿನಾ? ಅಂದ್ರೆ ನಮ್ಗೆ ಏನ್ ಬೇಕು ಅಂತಂದ್ರೆ mn ಬೆಲೆ ಬೇಕು ಹಾಗೂ BC ಯ ಬೆಲೆ ಬೇಕು. ಅದು ಗೊತ್ತಿತ್ತಂದ್ರೆ ನಮ್ಗೆ ಈ ಲೆಕ್ಕವನ್ನ ಮಾಡಕ್ ಬರುತ್ತೆ. ಹೆಂಗ್ ಮಾಡುದ್ರಿ? ಹೆಂಗ್ ಮಾಡುದು ಅಂತಂದ್ರೆ ಈ mn ಬೆಲೆ ಬೇಕು ಅಂತಂದ್ರೆ m ನ ನಿರ್ದೇಶಾಂಕ n ನ ನಿರ್ದೇಶಾಂಕ ಬೇಕು. ಓಕೆ, mn ಇದ್ರ ಮಧ್ಯ ಬಿಂದು ಆಗೈತಿ ಅಂತಂದ್ರ ಇದರ ನಿರ್ದೇಶಾಂಕಗಳನ್ನ ಕಂಡಿಡ್ರಿ ಅಂತಂದ್ರೆ ನಾವೇನ್ ಮಾಡ್ತೇವ್ರಿ, m ನ ನಿರ್ದೇಶಾಂಕಗಳನ್ನ ಕಂಡಿಡಿ ಅಂತಂದ್ರೆ ನಾನು ಇದನ್ನ ಇವೆರಡರದ್ದು ಮಧ್ಯ ಬಿಂದು ಅಂತಂದ್ರೆ ಮಧ್ಯ ಬಿಂದು ಸೂತ್ರದ ಆಧಾರದ ಮೇಲೆ ನಾವೇನ್ ಬರೀಬಹುದ್ರಿ, x1 + x2 ಭಾಗಲೆ 2 y1 + y2 ಭಾಗಲೆ 2 ಮಾಡ್ಕೊಂಡಿವಿ ಅಂತಂದ್ರೆ ಇದರ ಒಂದು ನಿರ್ದೇಶಾಂಕ ನಮಗ ಸಿಗ್ತೈತಿ. ಓಕೆ, ಹೆಂಗ 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 ಇಲ್ಲದ ನೋಡ್ರಿ. x1 ಅಂದ್ರೆ ಏನೈತ್ರಿ, -3 ಐತಿ, ಪ್ಲಸ್ x2 ಅಂದ್ರೆ ಏನೈತ್ರಿ, -1 ಐತಿ, ಪ್ಲಸ್ -1 ಭಾಗಲೆ 2 y1 + y2 ಅಂದ್ರೆ ಏನದ್ರಿ 2 + -4 2 + -4 ಭಾಗಲೆ 2. ಓಕೆ ಸರಿ. ಹಾಗಾದ್ರೆ ಇದೇನಾಗತ್ರಿ, -3 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತಾ, -1 ಭಾಗಲೆ 2 ಇದೇನಾಗುತ್ತೆ, 2 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತರಿ, 2 -4 ಭಾಗಲೆ 2. -3 -1 ಅಂದ್ರೆ ಏನ್ ಬರ್ತ್ರಿ, -4 ಬರ್ತೈತಿ, -4 ಭಾಗಲೆ 2 2 -4 ಅಂದ್ರೆ -2 ಆಗುತ್ತೆ, -2 ಭಾಗಲೆ 2 2 ಒಂದ್ಲೆ 2 2 ಇಲ್ಲ 4 2 ಒಂದ್ಲೆ 2 ಒಂದ್ಲೆ. ಅಂದ್ರೆ ನಮಗ ಇಲ್ಲಿ m ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ, -2 ಆನಂತರ -1 ಆಗಿರ್ತದೆ. ಸರಿನಾ? -2 -1 n ಬಿಂದುವಿನ ನಿರ್ದೇಶಾಂಕಗಳು ಬೇಕು. ಸೊ ಇದು ಅದೇ ರೀತಿಯಾಗಿ ನಾವು ಮಾಡ್ಕೋತೀವಿ. ಹೆಂಗ್ರಿ? ಇಲ್ಲದ ನೋಡಿ, n ಇದರ ನಿರ್ದೇಶಾಂಕಗಳನ್ನ ಬರಿ ಅಂತಂದ್ರೆ ಏನ್ ಬರೀತೀವ್ರಿ, x1 + x2 ಭಾಗಲೆ 2 ಆನಂತರ y1 + y2 ಭಾಗಲೆ 2. ಮತ್ತೆ ಅದೇ ಸೂತ್ರ ಬರ್ಕೊಂಡ್ವಿ. ಯಾಕಂದ್ರೆ n AC ಯ ಮಧ್ಯ ಬಿಂದು ಆಗೈತಿ. ಓಕೆ, ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಾಗಾದ್ರೆ ಇದು ಏನಾಗುತ್ತಂದ್ರೆ -3 + 5 ಭಾಗಲೆ 2. ಅದಾದ ನಂತರ ದಟ್ y1 + y2 ಅಂತಂದ್ರೆ 2 + 2 ಭಾಗಲೆ 2. -3 + 5 ಅಂದ್ರೆ ಏನ್ ಬರ್ತ್ರಿ, +2 ಬರ್ತೈತಿ. 5 3 ಹೋದ್ರೆ 2, ದೊಡ್ಡ ಸಂಖ್ಯೆ ಅಂತ ಪ್ಲಸ್ ಐತಿ, ಹಂಗಂದ್ರೆ ಪ್ಲಸ್ ಬರ್ತೈತಿ. 2 2 4 ಭಾಗಲೆ 2 2 ಒಂದ್ಲೆ 2 2 ಒಂದ್ಲೆ 2 2 ಒಂದ್ಲೆ 2 2 2 4. ಹಂಗಂದ್ರೆ n ನ ನಿರ್ದೇಶಾಂಕಗಳು ಏನದಾವ್ರಿ, 1 2 ಅದಾವು. ಸರಿನಾ? ರೈಟ್. ನಮಗ m ನ ನಿರ್ದೇಶಾಂಕಗಳು ಸಿಕ್ಕು, n ನ ನಿರ್ದೇಶಾಂಕಗಳು ಸಿಕ್ಕು. ಹಂಗಂದ್ರೆ mn ಕಂಡಿಡಿಯಾಕ ಬರ್ತೈತಿ, ಆ ನಂತರ BC ನು ಕಂಡಿಡಿಯಾಕ ಬರ್ತೈತಿ. ಈ ಬೆಲೆಗಳನ್ನ ಇಲ್ಲಿ ತುಂಬಿ ನೋಡೋಣಂತ, ಅದ ಆನ್ಸರ್ ಕರೆಕ್ಟ್ ಬರ್ತೈತಿ ಇಲ್ಲ ಅಂತ ಚೆಕ್ ಮಾಡೋಣಂತ್ರಿ. ಓಕೆ ರೈಟ್. ಮೊದಲಕ್ಕೆ mn ಕಂಡಿಡಿಯೋಣ್ರಿ. mn = x2 - x1 whole square plus y2 - y1 whole square. ರೈಟ್. x2 - x1 ಅಂದ್ರೆ ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಾಗಾದ್ರೆ ಇವೇನಾಗ್ತಾವ್ರಿ, ಇಲ್ಲಿ 1 -2 1 ಮೈನಸ್ x1 ಅಂದ್ರೆ ಏನೈತ್ರಿ, -2 ಐತಿ. ಇದನ್ನ ಸಪರೇಟ್ ಆಗಿ ಬರ್ಕೋತೀವಿ. ಹೋಲ್ ಸ್ಕ್ವೇರ್ ಪ್ಲಸ್ y2 - y1 2 ಮೈನಸ್ ಮತ್ತೆ -1 ಹೋಲ್ ಸ್ಕ್ವೇರ್. ಓಕೆ, ಇದೇನಾಗುತ್ತೆ ನೋಡ್ರಿ, 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 + 2 ರ ವರ್ಗ ಪ್ಲಸ್ ಇದೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 + 1 ರ ವರ್ಗ. 1 + 2 ಅಂದ್ರೆ 3 3 ರ ವರ್ಗ, 2 + 1 ಅಂದ್ರೆ 3 3 ರ ವರ್ಗ. ಅಂದ್ರೆ 3 3 9 3 3 9 9 + 9 ಅಂದ್ರೆ 18 ಬರ್ತೈತಿ. 18 ಆದ್ರೂ ಬರ್ಕೊಳ್ಳೋಣ, ಇಲ್ಲ ಅಂದ್ರೆ ನಾವ್ ಇದನ್ನ ಏನ್ ಮಾಡೋಣ್ರಿ, 9 × 2 ಅಂತ ಬರೋಣ್ರಿ. ಓಕೆ, ಇಲ್ಲಿ ಬರೀತೀನಿ ನೋಡ್ರಿ, 9 × 2 ಸ್ಪೇಸ್ ಸಾಲುತ್ತಾ, ಇಲ್ಲ ರೀ ಸಾಲಲ್ಲ, ಇದನ್ನ ಇಲ್ಲೇ ಬರ್ಬಿಡೋಣ. ರೈಟ್. ಏನಾಗುತ್ತೆ, √9 + 9. ಹಂಗಂದ್ರೆ ಇದನ್ನ √9 × 2 9 × 2 ಅಂದ್ರೆ 9 ವರ್ಗ ಏನಾಗುತ್ತೆ, ವರ್ಗಮೂಲ 3 ಆಗ್ತತಿ. ಅಂದ್ರೆ 3 × 2 ಮಾನಗಳು ಆಗಿರ್ತೈತಿ. ಏನು mn ನ ಒಂದು ಏನಂತಂದ್ರೆ ಇದು ಸಾರಿ mn ನ ಒಂದು ಅಂತರ ಏನಾಗಿರ್ತೈತಿ, ಇದರ ಒಂದು ದೂರ ಏನಾಗಿರ್ತೈತಿ ಅಂತಂದ್ರೆ 3 √2 ಮಾನಗಳು ಆಗಿರ್ತೈತಿ. ನಮಗೆ ಇದ್ರೊಳಗೆ mn ಕಂಡು ಹಿಡಿದ್ವಿ. ಇನ್ನು ನಮ್ಗೆ ಏನ್ ಬೇಕ್ರಿ,
ಬಿ ಸಿ ಬೇಕು. ಓಕೆನಾ, ಇದನ್ನ ಕಾಪಿ ಮಾಡ್ಕೊಡ್ರಿ. ನಾ ಬಿ ಸಿ ಬೆಲೆಯನ್ನ ಇಲ್ಲಿ ನಾನು ಕಂಡುಹಿಡ್ಕೊಂಡು ಮುಂದ್ ಲೆಕ್ಕ ಒರೆಸ್ತೀನಿ. ಸರಿ, ಬಿ ಸಿ ಎ ಬೆಲೆ, ಬಿ ಸಿ ಬೆಲೆ ಕಂಡುಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ತೀವ್ರಿ, ಬಿ ಸಿ ಇಸ್ ಈಕ್ವಲ್ ಟು ಇದಕ್ಕೂ ದೂರ ಸೂತ್ರ ಹಾಕ್ಬಿಡೋಣಂತ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು x1 y ಆಗಿರ್ಲಿ, ಅದು x2 y ಆಗಿರ್ಲಿ. ಸರಿ, ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು ಏನಾಗತ್ರಿ, 5 ಮೈನಸ್ 1 ಹೋಲ್ ಸ್ಕ್ವೇರ್. ಕರೆಕ್ಟಾ, 5 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಏನ್ರಿ 2 ಮೈನಸ್ 4, 2 ಮೈನಸ್ 4, 2 ಸರಿ ಮೈನಸ್ ಬರ್ತಾವು. ಓಕೆ, ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ. ಓಕೆ, ದಟ್ ಏನಾಗುತ್ತೆ, ಇದು 5 ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ, 5 ಪ್ಲಸ್ 1ರ ವರ್ಗ ಪ್ಲಸ್ ಏನಾಗುತ್ತೆ 2 ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ 4ರ ವರ್ಗ, 5ರ ವರ್ಗ 5 ಪ್ಲಸ್ 1 ಅಂದ್ರೆ 6, 6ರ ವರ್ಗ ಪ್ಲಸ್ 2 ಪ್ಲಸ್ 4 ಅಂದ್ರೆ 6, 6ರ ವರ್ಗ ಏನಾಗುತ್ತೆ 6ರ ವರ್ಗ 36 ಪ್ಲಸ್ 36, 36 ಪ್ಲಸ್ 36 ಅಂದ್ರೆ ಇದನ್ನ ಏನ್ ಬರೀನ್ರಿ, 36 ಗುಂಡ್ಲೆ 2 ಅಂತ ಬರ್ಕೊಂಡ್ರಿ. 36ರ ವರ್ಗಮೂಲ ಏನಾಗತ್ರಿ 6 ಆಗತ್ತ, 6√2 ಮಾನಗಳು ಆಗಿರ್ತೈತಿ. ಸರಿನಾ, ರೈಟ್. ಈಗ ಇಲ್ಲಿಗೆ ಬರೋಣಂತ್ರಿ. ಎಲ್ಲಿಗ್ರಿ, ಇದು ನಮಗೆ ಏನ್ ಸಿಕ್ತು, ಇಲ್ಲಿ ಬಿ ಸಿ ಯ ಬೆಲೆ ಸಿಕ್ತು. ಇದು ಬಿ ಸಿ ಯ ಬೆಲೆ, ಆನಂತರ ಇದು ಎಂ ಎನ್ ನ ಬೆಲೆ. ಓಕೆ, ಸರಿ, ನಮಗೆ ಈಗ 2 ಎಂ ಎನ್ ಬೇಕಲ್ಲ, ಸೊ ನಾವು ಅದನ್ನ ಇಲ್ಲಿ ಕಂಡು ಹಿಡ್ಕೋತೇನ್ರಿ. 2 ಎಂ ಎನ್ ಇಸ್ ಈಕ್ವಲ್ ಟು 2 ಎಂ ಎನ್ ಅಂದ್ರೆ ಏನೈತ್ರಿ, 2 ಗುಂಡ್ಲೆ ಎಂ ಎನ್ ಅಂದ್ರೆ 3√2 ಐತಿ, 3√2. ಸರಿನಾ, 3 6√2. ಬಿ ಸಿ ಬೆಲೆ ಏನೈತಿ, ಆ ನಂತರ 2 ಎಂ ಎನ್ ಬೆಲೆ 2 ನಮಗೆ ಏನ್ ಬರಾಕತ್ತಾವು ಅಂತಂದ್ರ ಸೇಮ್ ಬರಾಕತ್ತಾವು. ಇದು 6√2 ಐತಿ, ಇದು 6√2 ಐತಿ. ದೇರ್ ಫೋರ್ ಬಿ ಸಿ 2 ಎಂ ಎನ್ ಈಕ್ವಲ್ ಟು ಬಿ ಸಿ ಆಗಿದೆ. 2 ಎಂ ಎನ್ ಈಕ್ವಲ್ ಟು ಬಿ ಸಿ ಆಗಿದೆ. ಸೊ ಅವ್ರೇನ್ ಹೇಳಿದ್ರು ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 57ನೇ ಲೆಕ್ಕ, ಇದು ಏನೈತಿ ಅಂತಂದ್ರ 56ನೇ ಲೆಕ್ಕ ಹೆಂಗದಲ್ರಿ, ಇದು ಸೇಮ್ ಅದೇ ರೀತಿ ಐತಿ. ಇದನ್ನ ನೀವು ಮಾಡಾಕ ಪ್ರಯತ್ನ ಮಾಡ್ರಿ. ಓಕೆ, ರೈಟ್. ನಂತರ 58ನೇ ಲೆಕ್ಕ ಏನ ನೋಡ್ರಿ, 1 7 4 2 -1 ಮತ್ತು -4 ಬಿಂದುಗಳು ಒಂದು ಚೌಕದ ಶೃಂಗಗಳಾಗಿವೆ ಎಂದು ತೋರಿಸಿ ಅಂತ ಹೇಳಕತ್ತಾರ. ಸೊ ಮೊದ್ಲೇಕ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವನ್ನ ಚೌಕದ ಶೃಂಗಗಳನ್ನಾಗಿ ನಾ ಏನಂದ್ರೆ ಇದನ್ನ ಮೊದ್ಲೇಕ ಬರ್ಕೋತೀನಿ. ಆಕ್ಚುಲಿ ಇವರು ಒಂದು ಕೆಲಸ ಮಾಡ್ಬೇಕಾಗಿತ್ರಿ, ಏನಂತಂದ್ರೆ ಅವುಗಳ ಒಂದು ಹೆಸರನ್ನ ಕೊಡ್ಬೇಕಾಗಿತ್ತು, ಎ ಬಿ ಸಿ ಡಿ ಯ ಹೆಸರನ್ನ ಕೊಡ್ಬೇಕಾಗಿತ್ತು. ತೊಂದ್ರೆ ಇಲ್ಲ, ನಾವ್ ಇದನ್ನ ಎ ಬಿ ಸಿ ಡಿ ಅಂತಾನೆ ತಗೊಳ್ಳೋಣಂತ್ರಿ. ಓಕೆನಾ, ಸರಿ. ಏನದ್ರಿ, ಮೊದ್ಲೇ ಒಂದು ಶೃಂಗ ಏನೈತಿ, ಎ ಏನದ್ರಿ 1 7 ಅದ. ಓಕೆ, ನಂತರ ಬಿ ಏನೈತ್ರಿ 4 2, ಸಿ -1 ಆನಂತರ ಡಿ -4 ಐತಿ. ಸರಿನಾ, ರೈಟ್. ಸೊ ಈಗ ನಮ್ಗ ಇದನ್ನ ಚೌಕ ಅಂತಂದ್ರೆ ಪ್ರೂವ್ ಮಾಡಂದ್ರಿ. ಚೌಕ ಅಂದ್ರೆ ಹೆಂಗಿರ್ತೈತ್ರಿ, ಚೌಕ ಅಂದ್ರೆ ಏನಾಗಿರ್ತೈತಿ ಅಂದ್ರೆ 4 ಬಾಹುಗಳ ಸಮ ಇರ್ತಾವು, ಆನಂತರ 4 ಕೋನಗಳು 90 ಡಿಗ್ರಿ ಸಮ ಆಗಿರ್ತಾವ. ಓಕೆ, ಇಲ್ಲಿ 4 ಬಾಹುಗಳ ಸಮ ಅಂತಂದ್ರೆ ನಾವು ಮಾಡ್ಬೋದು, ಕೋನಗಳ ಬಗ್ಗೆ ನಮಗ್ ಮಾಹಿತಿ ಇಲ್ಲಿ ಸಿಗಲ್ಲ. ಅದು ಬಿಟ್ರೆ ಮತ್ತೆ ಇನ್ನೊಂದು ಏನ್ ಸಿಗುತ್ತೆ ನಮ್ಗ, ಇನ್ನೊಂದು ಏನ್ ಸಿಗ್ತೈತಿ ಅಂತಂತಂದ್ರ ಇವುಗಳ ಕರ್ಣಗಳು ಏನಾಗಿರ್ತಾವು ಅಂತಂತಂದ್ರ ಸಮವಾಗಿರ್ತಾವು. ನಮ್ಗೆ ಇಲ್ಲಿ ಸಿಗ್ಬೇಕಾಗಿದ್ದೇನ್ರಿ, 4 ಬಾಹುಗಳು ಸಮವಾಗಿರ್ಬೇಕು, ಆನಂತರ 4 ಕರ್ಣಗಳು ಸಮ ಅದ ಅಂತಂದೇಳಿ ನಾವಿಲ್ಲಿ ಪ್ರೂವ್ ಮಾಡ್ಬೇಕು. ಓಕೆ, ರೈಟ್. ಚಲೋ ಮಾಡೋಣ ಬರ್ರಿ. ಈಗ ದಟ್ ನಮಗ ದೂರ ಸೂತ್ರವನ್ನ ನಾನು ಒಂದ್ಸರಿ ಬರ್ಬಿಡ್ತೇನ್ರಿ. ಇಲ್ಲಿ ದೂರ ಸೂತ್ರ ಏನೈತಿ ಅಂತಂದ್ರ x2 - x1 ಹೋಲ್ ಸ್ಕ್ವೇರ್ ಆನಂತರ y2 - y1 ಹೋಲ್ ಸ್ಕ್ವೇರ್. ಎ ಬಿ ಇದು x1 y ಆಗಿರ್ಲಿ, ಇದು x2 y2 ಆಗಿರ್ಲಿ. ಓಕೆ, ಸರಿ. ಇದನ್ನ ನಾವ್ ಯಾವ ರೀತಿ ಬರೀಬಹುದು, 4 - 1 ಹೋಲ್ ಸ್ಕ್ವೇರ್ ಪ್ಲಸ್ 2 - 7 ಹೋಲ್ ಸ್ಕ್ವೇರ್. ಸರಿನಾ, ಇದನ್ನ ನಾನು ಇಲ್ಲೇ ಮುಂದೆ ಮಾಡ್ತೇನೆ ನೋಡ್ರಿ. ಏನಾಗುತ್ತೆ, 4 ಒಳಗೆ 1 ಹೋದ್ರೆ 3 ಸ್ಕ್ವೇರ್, 2 ಒಳಗೆ 7 ಹೋದ್ರೆ ಏನಾಗತ್ರಿ -5 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ವರ್ಗ
9 ಮೈನಸ್ 5ರ ವರ್ಗ ಏನಾಗುತ್ತೆ ಅಂದ್ರೆ ಏನಾಗುತ್ತೆ ಪ್ಲಸ್ 25 ಆಗುತ್ತೆ. 25 ಪ್ಲಸ್ 9 ಅಂದ್ರೆ 34. ಕರೆಕ್ಟಾ? ಕರೆಕ್ಟ್ ರೀ. ಏನ್ರಿ 34ರ ವರ್ಗ ಮೂಲ ಮಾನಗಳು ಆಗಿರ್ತೈತಿ. ಎ ಬಿ ಆಯ್ತು. ನಂತರ ಬಿ ಸಿ. ಓಕೆ, ಬಿ ಸಿ ಇದು x1 y ಆಗಿರ್ಲಿ, ಇದು x2 y2 ಆಗಿರ್ಲಿ. ಸರಿನಾ? ರೈಟ್. ಹಾಗಾದ್ರೆ ಇದೇನಾಗತ್ರಿ -1 ಮೈನಸ್ 4ರ ವರ್ಗ ಪ್ಲಸ್ -1 ಮೈನಸ್ 2ರ ವರ್ಗ. ಕರೆಕ್ಟಾ? ಸರಿ, -1 ಮೈನಸ್ 4 ಅಂದ್ರೆ -5ರ ವರ್ಗ ಪ್ಲಸ್ -1 ಮೈನಸ್ 2 ಅಂದ್ರೆ -3ರ ವರ್ಗ. 5ರ ವರ್ಗ 25, 3ರ ವರ್ಗ 9. ಸೊ ಇದು ಋಣಾತ್ಮಕವಾಗಿದ್ರು ಸಹಿತ ವರ್ಗಗಳು ಧನಾತ್ಮಕವಾಗಿರ್ತಾವು. 25 ಪ್ಲಸ್ 9 ಅಂದ್ರೆ 34. 34ರ ವರ್ಗಮೂಲ ಅಂದ್ರೆ ಏನಾಗ 34ರ ವರ್ಗಮೂಲ ಮೂಲ ಮಾನಗಳು ಆಗಿರ್ತೈತಿ. ಯಾವುದು? ಬಿ ಸಿ. ಎ ಬಿ ಮತ್ತೆ ಬಿ ಸಿ ಈಕ್ವಲ್ ಬಂದ್ರಿ ನಮ್ಗೆ. ನಂತರ ಇಲ್ಲಿಗೆ ಮುಗಿದಿಲ್ಲ, ಇನ್ನು ಕತಿ ಬಾಳ ಅದರಿ. ಸಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂದ್ರೆ ಓಕೆ ಏನಾಗಿಲ್ರಿ ಇದು ಇದು x1 y ಆಗಿರ್ಲಿ, ಇದು x2 y ಆಗಿರ್ಲಿ. ಹಾಗಾದ್ರೆ ಇದೇನಾಗತ್ರಿ -4 ಮೈನಸ್ 1ರ ವರ್ಗ ಬ್ರೋಕೆಟ್ ಹಾಕ್ಬೇಕ್ರಿ, ಮರಿಬಾರ್ದು. ನಂತರ 4 ಮೈನಸ್ 1ರ ವರ್ಗ. ಕರೆಕ್ಟಾ? ಸರಿ. -4 ಮೈನಸ್ ಇಂಟು ಮೈನಸ್ ಅಂದ್ರೆ ಏನ್ರಿ ಏನಾಗತ್ರಿ ಪ್ಲಸ್ ಆಗತ್ತೆ. ಪ್ಲಸ್ 1ರ ವರ್ಗ ಪ್ಲಸ್ ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗತ್ರಿ ಪ್ಲಸ್ ಆಗತ್ತ. 4 ಪ್ಲಸ್ 1ರ ವರ್ಗ. ಕರೆಕ್ಟಾ? ಒಂದ್ಸಾರಿ ನೋಡ್ರಿ ಕರೆಕ್ಟ್ ಅದ ಇಲ್ಲ ಅಂತೇಳಿ. -4 ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತತಿ ಅದರ ವರ್ಗ. ನಂತರ 4 ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತತಿ ಅದರ ವರ್ಗ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. -4 ಪ್ಲಸ್ 1 ಅಂದ್ರೆ ಏನಾಗತ್ರಿ -3 ಆಗ್ತತಿ. ಕರೆಕ್ಟಾ? -3ರ ವರ್ಗ ಪ್ಲಸ್ 4 1 5 5ರ ವರ್ಗ. ಓಕೆ, -3ರ ವರ್ಗ ಅಂದ್ರೆ 9 ಬರ್ತತಿ ಪ್ಲಸ್ 5ರ ವರ್ಗ ಅಂದ್ರೆ 25 ಬರ್ತತಿ. 25 ಪ್ಲಸ್ 9 ಅಂದ್ರೆ √34 ಮಾನಗಳು ಆಗಿರ್ತತಿ. ಸರಿನಾ? ರೈಟ್. ಸಿ ಡಿ 3 ಸಮ ಅಂತಂದ ಆಯ್ತು. ನಂತರ ಎ ಡಿ. ಓಕೆ, ಎ ಡಿ ಇಸ್ ಈಕ್ವಲ್ ಟು ಏನಾಗತ್ರಿ x2 ಮೈನಸ್ x1. ಇದು x1 y ಆಗಿರ್ಲಿ, ಸಾರಿ ಇದು x1 y ಆಗಿರ್ಲಿ, ಇದು x2 y ಆಗಿರ್ಲಿ. ಹಾಗಾದ್ರೆ ಏನಾಗತ್ರಿ -4 ಮೈನಸ್ 1. x2 ಮೈನಸ್ x1 ಅಂದ್ರೆ ಏನ್ರಿ -4 ಮೈನಸ್ 1ರ ವರ್ಗ ಪ್ಲಸ್ 4 ಮೈನಸ್ 7ರ ವರ್ಗ. ಈಗ ಒಂದಿಷ್ಟು ಹುಡುಗರಿಗೆ ಡೌಟ್ ಬರುತ್ತೆ, ಏನ್ರಿ ಸರ ಇದನ್ನ x1 y1 ಇದನ್ನ x2 y2 ಅಂತ ತಗೊಳ್ಳೋ ಬದ್ಲಿ ಇದನ್ನ x1 y1 ಇದನ್ನ x2 y2 ಅಂತ ತಗೊಂಡಿದ್ವಿ ಅಂದ್ರ ಅವಾಗ ಸಹಿತ ನಮಗ್ ಬರುವಂತಹ ಉತ್ತರ ಸೇಮ್ ಆಗಿರ್ತೈತ್ರಿ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ರೈಟ್. -4 ಮೈನಸ್ 1 ಅಂದ್ರೆ ಏನಾಗತ್ರಿ -5ರ ವರ್ಗ ಪ್ಲಸ್ 4 ಮೈನಸ್ 7 ಅಂದ್ರೆ ಏನ್ರಿ -3 ಬರ್ತೈತಿ. -3ರ ವರ್ಗ. -5ರ ವರ್ಗ ಅಂದ್ರೆ ಪ್ಲಸ್ 25. ನಂತರ ಪ್ಲಸ್ -3ರ ವರ್ಗ 9. ಸರಿನಾ? 25 9 34 √34 ಮಾನಗಳು. ಓಕೆ, ಒಂದು ಕೆಲಸ ನಮಗ್ ಮುಗಿತು. ಎಲ್ಲಾ ಕಡೆನೂ ಏನಪ್ಪಾ ಅಂತಂದ್ರೆ √34 ಇದು ಸಹಿತ √34 ಇದು ಸಹಿತ √34 ಬರಾಕತ್ತಾವ. ನೆಕ್ಸ್ಟ್ ಏನಾಗ್ಬೇಕ್ರಿ ನಮಗ ಬಿ ಡಿ ಮತ್ತು ಎ ಸಿ ಎರಡು ಸಮ ಬಂದು ಅಂದ್ರ ನಮ್ಮ ಕೆಲಸ ಮುಗಿದ ಹಾಗೆ. ಅಂದ್ರೆ ನಾವ್ ಇದನ್ನ ಚೌಕ ಅಂತ ಸಾಧಿಸಿದೀವಿ ಅಂತ ಹೇಳಕ್ ಬರ್ತೀವಿ. ಓಕೆ, ಮೊದಲಿಗೆ ನಾನು ಎ ಸಿ ಅನ್ನ ಕಂಡು ಹಿಡ್ಕೋತೀನಿ. ಓಕೆ, ಎ ಸಿ ಇಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್. ಇದು x1 y ಆಗಿರ್ಲಿ, ಇದು x2 y ಆಗಿರ್ಲಿ. ಬೇಡ ರೀ, ಸ್ವಲ್ಪ ನಾ ಬದ್ ಮಾಡ್ತೀನಿ. ಇದನ್ನ x1 y ಇದನ್ನ x2 y ಅಂತ ತಗೋತೀನಿ. ಓಕೆ, ಹಾಗಾದ್ರೆ x2 ಮೈನಸ್ x1 -1 ಹೋಲ್ ಸ್ಕ್ವೇರ್ ಪ್ಲಸ್ -1 -7 ಹೋಲ್ ಸ್ಕ್ವೇರ್. ಓಕೆ, -1 -7 ಹೋಲ್ ಸ್ಕ್ವೇರ್ ಕರೆಕ್ಟ್ ಅದನ್ನ ಅಂತ ಒಂದ್ಸರಿ ಚೆಕ್ ಮಾಡ್ರಿ. ಇಲ್ಲಿ x2 ಮೈನಸ್ x1 ಹೋಲ್ ಸ್ಕ್ವೇರ್ -1 ಹೋಲ್ ಸ್ಕ್ವೇರ್ x2 y2 ಮೈನಸ್ y1 -1 -7 ಹೋಲ್ ಸ್ಕ್ವೇರ್ ಕರೆಕ್ಟ್ ಅದರಿ. ಓಕೆ, ದಿಸ್ ಈಸ್ ಈಕ್ವಲ್ ಟು -1 ಅಂದ್ರೆ ಏನ್ರಿ ಎರಡು ಕಡೆ ಮೈನಸ್ ಐತಿ, ಕೂಡಿಸಿ ಹಿಂದ್ಗಡೆ ಮೈನಸ್ ಚಿಹ್ನೆ ಹಾಕ್ತೇವಿ. ಓಕೆ, -1 -7 ಅಂದ್ರೆ ಏನಾಗ್ತರಿ -8 ಆಗ್ತತಿ. -8ರ ವರ್ಗ. ಓಕೆ, -2ರ ವರ್ಗ ಅಂದ್ರೆ ಎಷ್ಟು ಬರ್ತರಿ +4 ಬರ್ತತಿ. -8ರ ವರ್ಗ ಅಂತಂದ್ರೆ +64 ಬರ್ತತಿ. 64ಕ್ಕ 4 ಕೂಡಿಸಿದ್ರೆ ಎಷ್ಟು ಬರ್ತರಿ 68 ಮಾನಗಳು √68 ಮಾನಗಳು. ಕರೆಕ್ಟ್ ರೀ.
ಸರಿ, ಒಂದು ಸಿಕ್ತು. ಇನ್ನೊಂದು ಏನ್ ಬೇಕ್ರಿ? ಎ ಸಿ ಮುಗೀತು. ಈಗ ಬಿ ಡಿ. ಇದು ಏನ್ ಬರ್ಬೇಕು ಅಂತಂದ್ರೆ ಎಷ್ಟು ಏನ್ ಬರ್ಬೇಕು? ಇದು ಸಹಿತ √68 ಮಾನಗಳೇ ಬರ್ಬೇಕು. ಓಕೆ, ರೈಟ್. ಸ್ಕ್ವೇರ್ ರೂಟ್ ಬಿ ಡಿ ಬಿ ಡಿ ಬಿ ಡಿ ಎಲ್ಲದ್ರಿ ಏನ್ ಮಾಡೋಣ? ಇದನ್ನ x1 y1 ಅನ್ಕೊಳ್ಳೋಣ, ಇದನ್ನ x2 y2 ಅನ್ಕೊಳ್ಳೋಣ. ಬೇಡ, ಇದನ್ನ x1 y1 ಅನ್ಕೊಳ್ಳೋಣ, ಇದನ್ನ x2 y2 ಅನ್ಕೊಳ್ಳೋಣ. ಓಕೆ, ಸರಿ. ಹಂಗಂದ್ರೆ ಇದೇನಾಗುತ್ತೆ? -4 x2 - x1 -4 -4 ವರ್ಗ ಪ್ಲಸ್ y2 - y1 4 - 2 ವರ್ಗ. ಓಕೆ, ರೈಟ್. -4 - 4 ಅಂದ್ರೆ ಏನ್ರಿ? -8 ಬರ್ತತಿ. ಓಕೆ, -8 ವರ್ಗ ಪ್ಲಸ್ 4 - 2 ಅಂದ್ರೆ 2 ಬರ್ತತಿ, 2 ವರ್ಗ ಈಸ್ ಈಕ್ವಲ್ ಟು -8 ವರ್ಗ ಅಂತಂದ್ರೆ 64 ಬರ್ತತಿ, 2 ವರ್ಗ ಅಂದ್ರೆ 4 ಬರ್ತತಿ. 64 + 4 ಅಂದ್ರೆ ಏನ್ ಬರ್ತ್ರಿ? 68 ಮಾನಗಳು, √68 ಮಾನಗಳು. ಸರಿನಾ? ಅಂದ್ರೆ ಇಲ್ಲಿ ನಮಗೇನಪ್ಪಾ ಅಂತಂದ್ರೆ ಈ 4 ಭಾಗಗಳು ಸಮ ಅದಾವ್ರಿ. ಈ 4 ಭಾಗಗಳು ಸಮ ಅದಾವು. ಆ ನಂತರ ಈ 2 ಕರ್ಣಗಳು ಎಸಿ ಮತ್ತು ಬಿಡಿ, ಎಸಿ ಮತ್ತು ಬಿಡಿ ಕರ್ಣಗಳು ಸಹಿತ ನಮ್ಗೇನಪ್ಪಾ ಅಂತಂದ್ರ ಸೇಮ್ ಬರಾಕತ್ತಾವ. ಹಂಗಂದ್ರೆ ನಮಗ ಕೊಟ್ಟಿರುವಂತಹ ಆಕೃತಿ ಚೌಕಾಕೃತಿನ ಆಗಿರ್ತತಿ. ಓಕೆ, ಸರಿ. ಅದನ್ನ ಇಲ್ಲಿ ಬರೆದ್ಬಿಡೋಣ. ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಎ ಡಿ ಮತ್ತು ಏನ್ರಿ? ಎ ಸಿ ಈಕ್ವಲ್ ಟು ಬಿ ಡಿ, ಎ ಸಿ ಈಕ್ವಲ್ ಟು ಬಿ ಡಿ ಆಗಿವೆ. ಓಕೆ, ಆದುದರಿಂದ ಕೊಟ್ಟಿರುವ ಆಕೃತಿ ಚೌಕ ಆಗಿರುತ್ತದೆ. ಸರಿನಾ? ರೈಟ್. ಒಂದ್ ವೇಳೆ ನಮಗೆ ಏನಪ್ಪಾ ಅಂದ್ರೆ ಇವು ಸಮ ಬಂದಿರಲಿಲ್ಲ ಅಂತಂದ್ರೆ ನಾವೇನ್ ಹೇಳ್ತಿದ್ರಿ? ಚೌಕ ಅಲ್ಲ, ವಜ್ರಾಕೃತಿ ಆಗಿರ್ತಿತ್ತು ಅವಾಗ. ಓಕೆ, ಯಾಕ್ರಿ ವಜ್ರಾಕೃತಿ ಅಂತಂದ್ರೆ ಕರ್ಣಗಳು ಸಮ ಆಗಿರೋದಿಲ್ಲ. ಆಗ್ಬೋದಾ? ಸರಿ, ಇದನ್ನ ಪೌಸ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಡ್ರಿ. ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ದು ರೀ. ಮುಂದಿನ ವಿಡಿಯೋದೊಳಗ ನಮ್ಮ ಎಲ್ಲರ ಫೇವರೆಟ್ ಟಾಪಿಕ್ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ ಪೀಠಿಕೆಯನ್ನ ನೋಡೋಣಂತ್ರಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನೆಲ್ಲಿಗೆ ಮುಗಿಸ್ತಾ ಇದ್ದೇನೆ.